ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮನನ್ ಭುವಿ ಪರಂ ನಾಥಮಪ್ರೇಕ್ಷಮಣನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾನು ನಿನ್ನೆ ಒಂದು ವಿಷಯ ನಿಮಗೆ ತಿಳಿಸಬೇಕಿತ್ತು, ಮರ್ತು ಬಿಟ್ಟೆ. ಅದನ್ನು ಇವತ್ತು ಮೊದಲು ಹೇಳಿಬಿಡ್ತೇನೆ, ಮತ್ತೆ ಗೀತೆಗೆ ಪ್ರವೇಶ ಮಾಡಿದರೆ ಅದು ಮರೆತು ಹೋಗುತ್ತೆ. ಮೊನ್ನೆ ಪ್ರಥಮ ದಿವಸ ನಿನ್ನೆ ಮಧ್ವಿಜಯ ಪುಸ್ತಕ ಇಲ್ಲಿ ತಗೊಂಡು ಫಸ್ಟ್ ಡೇ ತಗೊಂಡವರು ಅದರಲ್ಲಿ ಏನಾಗಿದೆ ಅಂದರೆ 322 ಮತ್ತು 23ನೇ ಪೇಜ್ನಲ್ಲಿ 2 ಡಿಸೈನ್ ಪ್ರಿಂಟ್ ಆಗದೆ ಬಂದಿದೆ ನಿಮಗೆ. ಅದರ ಸ್ಟಿಕ್ಕರ್, ಆ ಡಿಸೈನದ ಸ್ಟಿಕ್ಕರ್ ಕೊಡ್ತಾನೆ. ನೀವು ಯಾರು ಮೊನ್ನೆ ಪುಸ್ತಕ ತೊಗೊಂಡಿದ್ದೀರಿ ನಿಮ್ಮ ಪೇಜಿನಲ್ಲಿ ಆ ಚಿತ್ರ ಬಂಧ, ಚಕ್ರಬಂಧ ಮತ್ತು ಸರ್ವತೋಭದ್ರ 2 ಬಂಧಗಳದ್ದು ಸ್ಟಿಕ್ಕರ್ನಲ್ಲಿ ಅಲ್ಲಿ ಇಟ್ಕೊಂಡಿದ್ದಾರೆ. ನೀವು ಮೊನ್ನೆ ಪುಸ್ತಕ ತೊಗೊಂಡವರು ಪುಸ್ತಕದಲ್ಲಿ ಅದಿಲ್ಲ, ಅದು ದಯವಿಟ್ಟು ಅದು ಹೋಗಿ ತೊಗೊಳ್ಳಿ ಕೊಡ್ತಾರೆ. ನಿನ್ನೆ ತೊಗೊಂಡವರಿಗೆ ಸ್ಟಿಕ್ಕರ್ ಹಾಕಿ ಕೊಟ್ಟಿದೆ. ಆಮೇಲೆ ಇವತ್ತು ಇನ್ಯಾವತ್ತೂ ಆ ಸಮಸ್ಯೆ ಬರೋಲ್ಲ. ಫಸ್ಟ್ ಡೇ ತೊಗೊಂಡವರಿಗೆ ಸುಮಾರು ಅವರು ಕೆಲವರು ನಿನ್ನೆ ತೊಗೊಂಡಿರ್ಬೋದು, ತೊಗೊಳ್ಳದೇ ಇದ್ದರೆ ಇವತ್ತು ತೊಗೊಂಡುಬಿಡಿ. ಅದನ್ನು ಪುಸ್ತಕದಲ್ಲಿ ಏನಿದೆ ಅಂದರೆ ಆ ಬಂಧದ ಆಕಾರ ಹೀಗಿದೆ ಅಂತ ಟೈಟಲ್ ಪ್ರಿಂಟ್ ಆಗಿದೆ, ಕೆಳಗಿಂದ ಬಂಧದ ಬ್ಲ್ಯಾಂಕ್ ಇದೆ. ಅದನ್ನು ನೀವು ಆ ಸ್ಟಿಕ್ಕರ್ನಲ್ಲಿ ಬರುತ್ತೆ, ಅದನ್ನು ಹಾಕ್ಕೊಂಡು ಬಿಟ್ಟರೆ ನೀವು ಸಮಸ್ಯೆ ಪರಿಹಾರ. ಅದು ಆಕಸ್ಮಿಕವಾಗಿ ಒಂದು ಸ್ವಲ್ಪ ಕಣ್ಣು ತಪ್ಪಿದರೆ ಹೇಗಾಗಿಬಿಡುತ್ತೆ ನೋಡಿ. ನಾವು ಪರ್ಫೆಕ್ಷನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸಿದರೂ ಎಲ್ಲೋ ಒಂದು ಸ್ವಲ್ಪ ಕಣ್ಣು ತಪ್ಪಿದರೆ ಪ್ರತಿಯೊಂದು ಪುಟದ ಪುಟ ಸಂಖ್ಯೆ ಅದರಿಂದ ಹಿಡಿದು ಎಲ್ಲವನ್ನೂ ನೋಡಬೇಕಾದ್ರೆ ಇದ್ರೆ ಎಲ್ಲೋ ಒಂದು ಕಡೆ ಪುಟ ಸಂಖ್ಯೆ 61 ಆದಮೇಲೆ 60 ಬಂದುಬಿಡುತ್ತೆ, ಏನೋ ಒಂದು ಆಗಿಬಿಡುತ್ತೆ. ಯಾರೂ ನೋಡೋಲ್ಲ ಅದನ್ನು ಪುಟ ಸಂಖ್ಯೆ, ವಿಷಯ ಮಾತ್ರ ಓದ್ತಾರೆ. ಆದರೆ ಪರ್ಫೆಕ್ಷನ್ನ ದೃಷ್ಟಿಯಲ್ಲಿ ಅದು ಒಂದು ಡಿಫೆಕ್ಟ್. ನಾವು ನಮ್ಮ ಜೀವನದ ನಡೆ ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನೋಪಮಾನಯೋ ಶೀತೋಷ್ಣ ಸುಖದುಃಖೇಷು ಸಮಃ ಸಂಘವಿವರ್ಜಿತ. ಇದು ನಮ್ಮ 12ನೇ ಅಧ್ಯಾಯದ 18ನೇ ಶ್ಲೋಕ. ನಿನ್ನೆ ಅದನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸಮಶತ್ರೌ ಚ ಮಿತ್ರೇ ಚ. ಈಗ ವ್ಯವಹಾರದಲ್ಲಿ ತುಂಬ ನಮಗೆ ಸಹಾಯ ಮಾಡ್ತಕ್ಕ ಮಿತ್ರ ಒಬ್ಬ ಇರ್ತಾನೆ. ನಿನ್ನೆ ನಾನು ಹೇಳಿದ್ದೆ 1-2-3 ಬೇರೆ ಬೇರೆ ಆಸ್ಪೆಕ್ಟ್ಗಳಿದೆ ಅದಕ್ಕೆ, ಅದಕ್ಕೋಸ್ಕರ ಹೇಳೋದು ನಾನು. ವ್ಯವಹಾರದಲ್ಲಿ ತುಂಬ ನಮಗೆ ಆತ್ಮೀಯರಾದವರು, ತುಂಬ ಹೆಲ್ಪ್ ಮಾಡುವರು ಎಲ್ಲ ಹೌದು. ಆದರೆ ನಮ್ಮ ಅಧ್ಯಾತ್ಮ ಸಾಧನೆಗೆ ತೀರಾ ವಿರೋಧಿಗಳು ಆಗಿದ್ದರೆ ಅವರು ನಮ್ಮ ಅಧ್ಯಾತ್ಮದಲ್ಲಿ ಶತ್ರು. ಅವರು ವ್ಯವಹಾರದಲ್ಲಿ ಮಿತ್ರ, ಅಧ್ಯಾತ್ಮದ ಸಾಧನೆಗೆ ತೀರ ವಿರೋಧ. ಅದು ಯಾರೂ ಇರಬಹುದು, ನಮ್ಮ ಬಂಧುಗಳೇ ಇರಬಹುದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ಮಗ ಇರ್ಬೋದು. ಅಧ್ಯಾತ್ಮ ಸಾಧನೆಗೆ ತೊಂದರೆ ಮಾಡೋ ವ್ಯಕ್ತಿ. ಈಗ ಒಂದು ದೃಷ್ಟಿಯಿಂದ ನಿಮಗೆ ಇದಕ್ಕೆ ಒಂದು ದೃಷ್ಟಾಂತ ಕೊಡು, ಐತಿಹಾಸಿಕವಾದ ದೃಷ್ಟಾಂತ ಕೊಡುವುದಿದ್ದರೆ ರಾಮಾನುಜಾಚಾರ್ಯರು ಗೃಹಸ್ಥರಾಗಿದ್ದರು. ಮೊದಲು ಸನ್ಯಾಸಿ ಅಲ್ಲ ಅವರು ಪ್ರಾರಂಭದಲ್ಲಿ ಮದುವೆ ಮಾಡಿಕೊಂಡು ಸಂಸಾರವಂದಿಗರಾಗಿದ್ದರು. ಸಂಸಾರವಂದಿಗರಾಗಿ ಅಧ್ಯಾತ್ಮದ ಆವೇಶದಲ್ಲಿ ಬದುಕ್ತಾ ಇದ್ದರು. ಏನಾಯಿತು ಅಂದರೆ ಅವರ ಅಧ್ಯಾತ್ಮದ
ಮಿತ್ರರ ಸಂಖ್ಯೆ ಬಳಗ, ಸ್ನೇಹಿತರ ಬಳಗ, ಅಧ್ಯಾತ್ಮದ ಸ್ನೇಹಿತರ ಬಳಗ ದೊಡ್ಡದಾಯಿತು. ಅವರೆಲ್ಲ ನಾರಾಯಣನ ಭಜನೆ ಮಾಡಿಕೊಳ್ಳೋದು ಇಡೀ ದಿವಸ ಅದೇ ಆನಂದ ಅವರಿಗೆ. ವಿಷ್ಣುವಿನ ಮಹಿಮೆ, ನಾರಾಯಣನ ಮಹಿಮೆ, ನಾರಾಯಣನ ಭಜನೆ. ರಾಮಾನುಜಾಚಾರ್ಯರಂತೂ ವೈಷ್ಣವ ಪಾರಮ್ಯದಲ್ಲಿ ಬಹಳ ಎತ್ತರಕ್ಕೇರಿದವರು. ಅವರು ಕೂಡ ಅದನ್ನು ಬಹಳ ಮಾಡ್ತಿದ್ದರು. ಅದನ್ನು ಮೆಚ್ಚಿಕೊಂಡವರು, ಅವರ ಭಕ್ತಿ ಪಾರವಶ್ಯನ ಮೆಚ್ಚಿಕೊಂಡವರು ಎಷ್ಟು ಜನ ಅವರ ಗೆಳೆಯರ, ಅಧ್ಯಾತ್ಮ ಗೆಳೆಯರು. ಆದರೆ ಇದರಲ್ಲಿ ಅಧ್ಯಾತ್ಮದಲ್ಲಿ ಸಾಧನೆಯಲ್ಲಿ ನಮ್ಮಲ್ಲಿ ಉಂಟದು ಏನು ಅಂದರೆ ಈ ರಾಮಕೃಷ್ಣ ಪರಮಹಂಸರ ಪರಂಪರೆಯಲ್ಲಿ ಅವರನ್ನು ಗುರುಭಾಯಿ ಅಂತ ಹೇಳ್ತಾರೆ. ಗುರುಭಾಯಿ ಒಂದೇ ಗುರುವಿನಲ್ಲಿ ಅಣ್ಣ ತಮ್ಮಂದಿರ ಹಾಗೆ ಸಾಧನೆ ಮಾಡಿದ್ರು, ಗುರುಭಾಯಿಗಳು ಅಂತ. ಹಾಗೆ ಹಿಂದೆ ಸಾಧನೆಯಲ್ಲಿ ಸಹಕಾರ ಮಾಡುವಂಥ ಒಂದು ದೊಡ್ಡ ಗೆಳೆಯರ ಗುಂಪನ್ನು ಕಟ್ಟಿದರು ರಾಮಾನುಜಾಚಾರ್ಯ. ಅವ್ರು ನಿಮ್ಗೆ ಗೊತ್ತಿದೆ ಅವರಿಗೆ ಎಷ್ಟು ವೈಷ್ಣವ ಧರ್ಮದ ಮೇಲೆ ನಿಷ್ಠೆ ಇತ್ತು ಅಂತಂದರೆ, ಅವರ ಗುರುಗಳು ಅವರಿಗೆ ಪ್ರಾರಂಭದಲ್ಲಿ ನಾರಾಯಣ ಮಂತ್ರವನ್ನು ಉಪದೇಶ ಕೊಟ್ಟರು. ಓಂ ನಮೋ ನಾರಾಯಣ ಅಷ್ಟಾಕ್ಷರವನ್ನು ಉಪದೇಶ ಕೊಟ್ಟು ಹೇಳಿದರು, ಇದು ಮಂತ್ರ, ಇದು ಬಹಳ ರಹಸ್ಯವಾಗಿ ಉಪಾಸನೆ ಮಾಡಬೇಕಾದ್ದು, ಇದನ್ನು ಸಾರ್ವಜನಿಕವಾಗಿ ಜಪ ಮಾಡಬೇಡ, ಅಥವಾ ಇನ್ನು ಯಾರಿಗೂ ಉಪದೇಶ ಕೊಟ್ಟು ಸಾರ್ವಜನಿಕವಾಗಿ ಉಪದೇಶ ಕೊಡಲಿಕ್ಕೆ ಹೋಗಬೇಡ. ಇದು ಬಹಳ ಮಹತ್ವದ ಮಂತ್ರ, ಇದು ದೀಕ್ಷೆ ತಗೊಳ್ಳುವ ಮಂತ್ರ, ವೈಷ್ಣವ ದೀಕ್ಷೆಗೆ ಇರುವ ಮಂತ್ರ. ಹೇಗೆ ವೇದ ದೀಕ್ಷೆಗೆ ಗಾಯತ್ರಿಯೋ ಹಾಗೆ ವೈಷ್ಣವ ದೀಕ್ಷೆಗೆ ನಾರಾಯಣ ಅಷ್ಟಾಕ್ಷರ. ಅದನ್ನು ಇದನ್ನು ಬಹಿರಂಗವಾಗಿ ಸಾರ್ವಜನಿಕವಾಗಿ ರಿವೀಲ್ ಮಾಡಬೇಡ ಅಂತ ಗುರುಗಳು ಉಪದೇಶ ಮಾಡಿದರು. ರಿವೀಲ್ ಮಾಡಿದರೆ ಏನಾಗುತ್ತೆ ಗುರುಗಳೇ, ನರಕಕ್ಕೆ ಹೋಗ್ತೀಯಾ ಅಂತ. ನೀನು ನಾರಾಯಣ ಅಷ್ಟಾಕ್ಷರ ಜಪ ಮಾಡಿದರೆ ಮೋಕ್ಷಕ್ಕೆ ಹೋಗ್ತೀಯ, ಅದನ್ನು ರಿವೀಲ್ ಮಾಡಿದರೆ ನರಕಕ್ಕೆ ಹೋಗ್ತೀಯ ಅಂದ್ರೆ ಗುರುಗಳು. ಇವರು ಸೀದಾ ಬಂದು ಉಪದೇಶ ತಗೊಂಡ ಮೇಲೆ ಎಲ್ಲ ಬನ್ನಿ ನಾರಾಯಣ ಅಷ್ಟಾಕ್ಷರ ಉಪದೇಶ ಮಾಡ್ತೇನೆ. ಅರೆ ಮಾಡಬಾರ್ದು ಅಂತ ಹೇಳಿ, ಅಲ್ಲ ಮಾಡಿದ್ರಿಂದ ನಾನು ನರಕಕ್ಕೆ ಹೋಗೋದು, ಇಷ್ಟು ಜನ ವೈಕುಂಠ ಮೋಕ್ಷಕ್ಕೆ ಹೋಗ್ತಾರಲ್ಲ, ನಾನು ಇಷ್ಟು ಜನ ಮೋಕ್ಷಕ್ಕೆ ಹೋಗೋದಕ್ಕೋಸ್ಕರ ನಾನು ನರಕಕ್ಕೆ ಹೋಗ್ತೀನಿ ಅಂದರೆ ಇಂಥ ಒಂದು ವೈಷ್ಣವ ದೀಕ್ಷೆ ಇದ್ದಂಥ ದೊಡ್ಡ ಸಾಧಕರು ರಾಮಾನುಜಾಚಾರ್ಯ. ಸಮಶತ್ರೋಜ ಮಿತ್ರಜ ಅವರ ಜೀವನದಲ್ಲಿ ದೊಡ್ಡ ಘಟನೆ ಆಗೋಯ್ತದೆ. ಈ ಎಲ್ಲ ಸ್ನೇಹಿತರು ಅಂದರೆ ಒಂದು ಅಧ್ಯಾತ್ಮದ ಬಳಗ ಮಾಡಿ ಗೆಳೆಯರ ಗುಂಪು, ಅವರೆಲ್ಲ ಇವ್ರನ್ನ ಹುಡುಕೊಂಡು ಮನೆ ಬರೋರು. ಮನೆಯಲ್ಲಿ ಕೂತು ಇವ್ರದ್ದು ಭಜನೆ, ಚಿಂತನೆ, ಶಾಸ್ತ್ರಾರ್ಥ ಚಿಂತನೆ, ಅದರಲ್ಲಿ ಎಲ್ಲ ಜಾತಿಯವರು ಇರ್ತಿದ್ರು. ಅದನ್ನು ವೈಷ್ಣವ ಧರ್ಮ ಚಿಂತನೆ ಮಾಡಲಿಕ್ಕೆ ಬರೀ ಬ್ರಾಹ್ಮಣರಿಗೆ ಮಾತ್ರ ಹಕ್ಕ, ಮನುಷ್ಯ ಮಾತ್ರ ಹಕ್ಕಿದೆ. ಯಾವ ಜಾತಿಯವರು ಬಂದರೂ ರಾಮಾನುಜಾಚಾರ್ಯ ಸ್ವಲ್ಪ ಭಗವಂತನ ಚಿಂತನೆ ಬರ್ರಿ ಇರ್ತದೆ. ಆದಮೇಲೆ ಏನಾಯಿತು ಅಂದರೆ ನೋಡಿ, ಮನೆಯಲ್ಲಿ ಬರ್ತಾರೆ, ಭಜನೆ ಮಾಡ್ತಾ ಇರ್ತಾರೆ. ಮಧ್ಯಾಹ್ನ ಹೊತ್ತು ಇಲ್ಲೇ ಎಲ್ಲ ಊಟ ಮಾಡಿರಿ, ಸಹಜ. ಮಧ್ಯಾಹ್ನ ಊಟದ ಹೊತ್ತಿಗೆ ಯಾರಾದಿದ್ದರೆ ಇಲ್ಲೇ ಕೂತು ಊಟ ಮಾಡ್ಕೊಂಡು ಹೋಗ್ರಿ. ರಾಮಾನುಜಾಚಾರ್ಯ ಹಾಗೆ ಹೇಳಿದ್ರೆ ಅವ್ರು ಹೆಂಡತಿ ವಿರೋಧ ಮಾಡ್ತಿದ್ರು. ಏನು ಯಾವ್ಯಾವ ಜಾತಿಯವ್ರನ್ನ ಕರ್ಕೊಂಡು ಬರೋದು ಅವ್ರಿಗೆಲ್ಲ ಅಡಿಗೆ ಮಾಡಿ ಹಾಕಬೇಕು, ನಾನು ಹಾಕೋಲ್ಲ. ದೊಡ್ಡ ಜಗಳ ಆಯಿತು. ರಾಮಾನುಜಾಚಾರ್ಯ ಅಧ್ಯಾತ್ಮ ಸಾಧನೆಗೆ ದೊಡ್ಡ ಶತ್ರು ಆಗಿದ್ದದ್ದು ಅವ್ರ ಹೆಂಡತಿ. ಅದನ್ನ ಯಾರು ಶತ್ರು ಯಾರು ಮಿತ್ರ ಕಡೆಗೆ ಏನು ಮಾಡಬೇಕಾಯ್ತು, ಅವ್ರ ಹೆಂಡತಿ ರಾಮಾನುಜಾಚಾರ್ಯ ಬಹಳ ಕಾಟ ಕೊಟ್ಟಿದ್ದಾರೆ. ಆದರೆ ನಾವು ವಿ ಮಸ್ಟ್ ಬಿ ಗ್ರೇಟ್ಫುಲ್ ಟು ಹರ್. ಅವರಷ್ಟು ಕಾಟ ಕೊಟ್ಟದ್ರಿಂದ ಅವರು ಸನ್ಯಾಸಿ ಆದರು, ಜಗತ್ತಿಗೆ ದೊಡ್ಡ ವ್ಯಕ್ತಿಯಾಗಿ ಸಿಕ್ಕಿದ್ರು. ಇಲ್ಲದಿದ್ದರೆ ಬರೀ ಹೆಂಡತಿ ಗಂಡಾಗಿ ಉಳಿದು ಹೋಗ್ತಿದ್ರು. ಜಗತ್ತಿಗೆ ಅವರು ಸಿಕ್ಕಿದ್ದು ಅವ್ರ ಹೆಂಡತಿ ಜಗಳ ಮಾಡಿದ್ದರಿಂದ. ಹಾಗಾಗಿ ಅವರು ಜಗಳ ಮಾಡಿದ್ದು ಅವರ ತಪ್ಪಿರ್ಬೋದು, ಸಮಾಜಕ್ಕೆ ಒಳ್ಳೆಯದಾಯಿತು. ಆಕೆ ಅವರ ಅಧ್ಯಾತ್ಮ ಸಾಧನೆಗೆ ಶತ್ರುವಾಗಿ ನಿಂತರು. ಅದನ್ನು ಹೇಳೋದಿಲ್ಲ. ಯಾರು ಅಧ್ಯಾತ್ಮ ಸಾಧನೆಗೆ ಶತ್ರುವೋ ಮಿತ್ರನೂ ಶತ್ರು ಆಗ್ಬೋದು. ಶತ್ರು ಅಧ್ಯಾತ್ಮ ಸಾಧನೆಯಲ್ಲಿ ಮಿತ್ರ ಆಗ್ಬೋದು, ವ್ಯವಹಾರದಲ್ಲಿ ಶತ್ರು. ಅದರಿಂದ ಅಧ್ಯಾತ್ಮದ ಶತ್ರು ಮಿತ್ರ ಕಾನ್ಸೆಪ್ಟೇ ಬೇರೆ, ವ್ಯಾವಹಾರಿಕವಾದ ಶತ್ರು ಮಿತ್ರತ್ವದ ಕಾನ್ಸೆಪ್ಟೇ ಬೇರೆ. ಇಷ್ಟೇ ವಿಷಯ. ಏನು ಅಂದರೆ ಆಚಾರ್ಯ ಒಂದು ಮಾತು ಹೇಳ್ತಾರೆ ನೋಡಿ, ವಿಧಿ ನಿಷೇಧಗಳೇನು? ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತುಚಿತ್. ಸಾಧನೆ ಎರಡೇ, ಭಗವಂತನ ಸ್ಮರಣೆ ನಿರಂತರ ಬೇಕು. ಇಷ್ಟೇ ಒಂದೇ ವಿಧಿ. ಅದಕ್ಕೆ ಪೂರಕವಾದ್ದೆಲ್ಲ ಮಾಡಬೇಕು. ಯಾವುದೆಲ್ಲ ಮಾಡಬೇಕುಗಳು ಮಸ್ತುಗಳು ಯಾವುದು? ಯಾವುದರಿಂದ ದೇವರ ನೆನಪಾಗುತ್ತೋ ಅದೆಲ್ಲ ಮಾಡಬೇಕಾದ್ದು. ಯಾವುದರಿಂದ ದೇವರ ಮರೆವು ಬರುತ್ತೋ ಅದೆಲ್ಲ ನಿಷಿದ್ಧ. ಇಷ್ಟೇ ನಿಜವಾಗಿ ಎರಡೇ ವಿಧಿ ಇರುವುದು. ಅಂದರು ನೆನಪು ಅನ್ನೋದು ವಿಧಿ, ಮರೆವು ಅನ್ನೋದು ನಿಷೇಧ. ಉಳಿದೇನೋ 1000 ವಿಧಿವಾಕ್ಯ ಅವೆಲ್ಲ ಇದಕ್ಕೆ ಪೂರಕವಾಗಿ ಬಂದವುಗಳು. ಅದರಿಂದ ಅವುಗಳಿಗೆ ಮಹತ್ವ ಇಲ್ಲ. ನಮಗೆ ಭಗವಂತ, ಹಾಗಾಗಿ ನಮ್ಮ ಭಗವಂತನ ಚಿಂತನೆಗೆ ಯಾರ್ಯಾರು ನೆರವು ಕೊಡ್ತಾರೆ ಅವರೆಲ್ಲ ಮಿತ್ರರು.
ಬಂಧುಗಳಿರ್ಬೋದು, ಬಂಧುಗಳ ಅದು ಸಂಬಂಧ ಇಲ್ಲ, ಈ ವ್ಯವಹಾರದ ಸಂಬಂಧ ಏನೂ ಇಲ್ಲ. ಯಾರಿಂದಾಗಿ ನಮಗೆ ಭಗವತ್ ಚಿಂತನೆಗೆ ತೊಂದರೆ ಆಗುತ್ತೋ ಅವರನ್ನು ಶತ್ರುಗಳು. ಭಗವತ್ ಚಿಂತನೆಗೆ ಬಾಧಕ ಮಾಡತಕ್ಕಂಥವರು ಅವರನ್ನು ದೂರ ಇಡು. ಅದು ಇದೇ ಸಮಃ ಶತ್ರುಚ ಮಿತ್ರೇಚ, ಶತ್ರುವನ್ನು ಮಿತ್ರನನ್ನು ಸಮಾನವಾಗಿ ನೋಡುವುದು ಅಂದರೆ ಇದು. ಯಾರು ನಿನ್ನ ಅಧ್ಯಾತ್ಮ ಸಾಧನೆಗೆ ತೊಂದರೆ ಮಾಡ್ತಾರೆ ಅವರನ್ನು ದೂರ ಇಡು. ಯಾರು ನಿನ್ನ ಅಧ್ಯಾತ್ಮ ಸಾಧನೆಗೆ ನೆರವು ಕೊಡ್ತಾರೆ ಅವರನ್ನು ಹಚ್ಚಿಕೊ. ಇದೇ ಶತ್ರು ಮಿತ್ರರನ್ನು ಅವರವರ ಸ್ಥಾನದಲ್ಲಿ ಸರಿಯಾಗಿ ನೋಡೋದು. ಬೇರೆ ಬೇರೆ ಅರ್ಥಗಳನ್ನು ನಿನ್ನೆ ಹೇಳಿದ್ದೆ ನಾನು. ಹೀಗೆ ಸಮಃ ಶತ್ರುಚ ಮಿತ್ರೇಚ, ಶತ್ರು ಮಿತ್ರರನ್ನು ಸಮಾನವಾಗಿ ನೋಡುವಾಗ ಬರತಕ್ಕಂಥ ಇನ್ನೊಂದು ಸಂಗತಿ ಏನು ಅಂದರೆ, ನಾವು ಯಾರನ್ನು ಶತ್ರುಗಳು ಅಂತ ಯಾರನ್ನು ಹೇಳ್ತೇವೆ, ನಮಗೆ ಯಾರು ಇನ್ಸಲ್ಟ್ ಮಾಡ್ತಾರೆ, ನಮ್ಮ ಈಗೋಕ್ಕೆ ಹರ್ಟ್ ಆದಾಗ ಅವರನ್ನು ನಾವು ಹೇಟ್ ಮಾಡ್ತೇವೆ. ಅಪಮಾನ, ನಮಗೆ ಅವಮಾನ ಆದಾಗ ಅವ್ನು ನಮ್ಮ ಈಗೋ ಹರ್ಟ್ ಆಗುತ್ತೆ. ಯಾರು ನಮ್ಮ ಈಗೋವನ್ನು ಹರ್ಟ್ ಮಾಡ್ತಾರೋ ಅವರನ್ನು ನಾವು ಶತ್ರುಗಳು ಅಂತೇವೆ. ಐ ಹೇಟ್ ಹಿಮ್ ಬಿಕಾಸ್ ಈ ಇನ್ಸಲ್ಟೆಡ್ ಮೀ ಅಷ್ಟೇ. ಆಮೇಲೆ ಯಾರು ನಮ್ಮ ಪುಸಿ ಹೊಡಿತಾರೋ ಅವ್ರು ನಮಗೆ ಟೊಪ್ಪಿಡ್ಲಿಕ್ಕೆ ಇರ್ಬೋದು, ಅವರು ಮಿತ್ರರು ಅಂತ ತಿಳ್ಕೊಳ್ತೇವೆ. ನಮಗೆ ಸನ್ಮಾನ ಮಾಡುವವರು ಎಷ್ಟೋ ಸಂದರ್ಭದಲ್ಲಿ ಈಗ ಲೋಕದಲ್ಲಿ ಸನ್ಮಾನ ಮಾಡುವುದಕ್ಕೆ ಅನೇಕ ಕಾರಣಗಳಿರ್ತವೆ. ಒಬ್ಬ ಅಧಿಕಾರಿಯನ್ನು ಸನ್ಮಾನ ಮಾಡ್ತಾರೆ, ಯಾಕೆಂದರೆ ಅವನಿಂದ ಏನೋ ಲಾಭ, ಕೆಲಸ ಆಗಬೇಕಾಗಿದೆ ನಮಗೆ. ಅವನ ವ್ಯಕ್ತಿ ಮೇಲೆ ಗೌರವದಿಂದ ಅಲ್ಲ. ಯಾವ ವ್ಯಕ್ತಿಗೆ ನಿಜವಾಗಿ ಸನ್ಮಾನ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಅಂದರೆ ಅವನು ರಿಟೈರ್ ಆದಮೇಲೆ ಎಷ್ಟು ಜನ ಸನ್ಮಾನ ಮಾಡ್ತಾರೆ ಅನ್ನೋದು ನೋಡ್ಬೋದು. ಸರ್ವಿಸ್ನಲ್ಲಿ ಇರುವಾಗ ಅವನ ಕುರ್ಚಿಗೆ ಸನ್ಮಾನ ಅದು, ಅವನಿಗೆ ಅಲ್ಲ. ಅದರಿಂದ ನಿಜವಾಗಿ ಒಬ್ಬ ಮನುಷ್ಯ ಯಾವ ಅಧಿಕಾರವೂ ಇಲ್ಲದೆ ರಿಟೈರ್ ಆಗಿ ಎಲ್ಲ ಅಧಿಕಾರದಿಂದ ಕಳಚಿಕೊಂಡಾಗಲೂ ಸನ್ಮಾನ ಯಾರಾದರೂ ಮಾಡಿದರೆ ಅದು ಪ್ರಾಯ ಸತ್ಯ ಇರುವುದು. ಪ್ರಾಯ ಯಾಕಂದರೆ ಅವ್ರ ಹತ್ರ ಹೇಳಿಸಿ ಏನೋ ಇನ್ಫ್ಲೂಯೆನ್ಸ್ ಮಾಡಿಸಿ ಏನೋ ಕೆಲಸ ಆಗಬೇಕು ಅಂತಲೂ ಇರ್ಬೋದು. ಬಹಳ ಕಷ್ಟ ಅದು. ಸನ್ಮಾನ ಮಾಡೋದು ಯಾವಾಗಲೂ ಸ್ವಾರ್ಥಕ್ಕೋಸ್ಕರ ಹೊರತು ವ್ಯಕ್ತಿಯ ಗೌರವಕ್ಕೋಸ್ಕರ ಅಲ್ಲ ಲೋಕದಲ್ಲಿ. ಅದರಿಂದ ಸನ್ಮಾನ ಮಾಡಿದ ಕೂಡಲೇ ನಾವು ಅವರು ತುಂಬ ಒಳ್ಳೆಯವರು, ಯಾಕಂದ್ರೆ ನನ್ನನ್ನು ನನಗೆ ಒಳ್ಳೆಯವರು, ನನ್ನನ್ನು ಮೆಚ್ಚಿಕೊಳ್ಳುವವರೆಲ್ಲ ಒಳ್ಳೆಯವರು, ನನ್ನನ್ನು ಡಿಸ್ಲೈಕ್ ಮಾಡುವವರೆಲ್ಲ ಶತ್ರುಗಳು. ಯಾಕೆಂದರೆ ನನಗೆ ಮಾನಾಪಮಾನಗಳೇ ಶತ್ರು ಮಿತ್ರ ನಿರ್ಣಾಯಕ. ಅದಕ್ಕೆ ಅದು ಬಿಟ್ಬಿಡೋದು. ತಥಾ ಮಾನಾಪಮಾನಯೋ, ತಥಾ ಅಂದರೆ ಸಮಃ. ಮಾನ ಅಪಮಾನ, ನಿನಗೆ ಯಾರ ಸನ್ಮಾನ ಮಾಡಿದರೂ ಉಬ್ಬಬೇಡ, ಅಪಮಾನ ಮಾಡಿದರೆ ಕುಗ್ಗಬೇಡ. ಅದನ್ನು ಎರಡನ್ನೂ ಒಂದೇ ರೀತಿ ನೋಡು. ಅದು ಹೇಗೆ ಸನ್ಮಾನ ಮಾಡಿದರೆ ಅಪಮಾನ ಮಾಡಿದವರಾಗೆ ಅವ್ರನ್ನ ನೀವು ನನಗೆ ಸನ್ಮಾನ ಮಾಡಿದವರ ನಿಮ್ಮ ಮುಖ ನೋಡೋಲ್ಲ ಅಂತ ಹೇಳಬೇಕು. ಅಪಮಾನ ಮಾಡಿದವರಾಗೆ ಅಪಮಾನ ಮಾಡಿದವ್ರನ್ನ ಹೋಗಿ ನೀವು ಅಪಮಾನ ಮಾಡಿದವರು ಭಾರಿ ಸಂತೋಷ ಆಯಿತು ಅಂತ ಹೇಳಬೇಕಾ? ಏನು ಸಮಃ ಅಂದರೆ ಮಾನಾಪಮಾನಯೋ ತುಲ್ಯ ಅಂತ ಹಿಂದೆ ಕೂಡ ಬಂದಿದೆ. ಇಲ್ಲಿ ತಥಾ ಮಾನಾಪಮಾನಯೋ ಅಂತ ಅಂತಾರೆ. ಅದಕ್ಕೆ ಅದು ವಿಷಯ ಏನು ಅಂತಂದರೆ, ನಿಮಗೆ ಒಂದು ಕಥೆ ಹೇಳ್ತೇನೆ, ನಡೆದ ಕಥೆ. ಹಿಂದೆ ಕೂಡ ಬೇರೆ ಪ್ರಸಂಗದಲ್ಲಿ ಹೇಳಿದ್ದೆ ನಾನು. ನಮ್ಮ ಊರಿನಲ್ಲಿ ಒಬ್ಬರು ಅವಧೂತರಿದ್ದಾರೆ. ನಮ್ಮೂರು ಅಂದರೆ ಉಡುಪಿಯಲ್ಲ, ದಕ್ಷಿಣ ಕನ್ನಡ, ಮಂಗಳೂರು ಜಿಲ್ಲೆ. ಮಂಗಳೂರು ಜಿಲ್ಲೆಗೆ ಸೇರಿದೆ, ಆಗ ಮಂಗಳೂರಿನಲ್ಲಿ ಅಲ್ಲ, ಆ ಜಿಲ್ಲೆ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಅಂದರೆ ದೊಡ್ಡದಲ್ಲ. ಅಲ್ಲಿ ಇಲ್ಲೇ ಒಂದು ಹಳ್ಳಿಯಲ್ಲಿ ಒಬ್ಬರು ಅವಧೂತರಿದ್ದಾರೆ. ಅವ್ರ ಜೀವನದಲ್ಲಿ ನಡೆದ ಘಟನೆ ಇದೆ, ಈಗಲೂ ಇದ್ದಾರೆ. ಇದು ಸುಮಾರು ಒಂದು 20-30 ವರ್ಷದ ಹಿಂದೆ ಅವರೇ ನನ್ನ ಹತ್ರ ಹೇಳಿದ ಕಥೆ. ಏನು ಅಂದರೆ, ಅವರು ಅವಧೂತರು ಅಂದರೆ ಒಂಥರ ಹುಚ್ಚರಾಗಿರ್ತಾರೆ. ಅವರು ಯಜ್ಞೋಪವೀತ ಇಲ್ಲ, ಅಂಗಿ ಒಂದೊಂದು ಸರ್ತಿ ಅದು ಹೊಲಿಗೆ ಹೊರಗೆ ಒಳಗೆ ಆಗುತ್ತೆ, ಅಡಿ ಮೇಲೂ ಆಗಿಬಿಡುತ್ತೆ. ಏನೋ ಒಂದು ಹಾಕೊಂಡು ಒಂದೊಂದು ಸರ್ತಿ ಅಂಗಿದ ಗುಬ್ಬಿ ಇಲ್ಲ, ಒಂಥರ ವಿಚಿತ್ರವಾಗಿರ್ತಾರೆ. ಅವಧೂತರು ಅಂತ ಹೇಳಿದ್ನಲ್ಲ, ಒಂಥರ ಅವಧೂತರು ಅವರು. ಅಂದರೆ ಆ ದೇಹದ ಬಗ್ಗೆ, ವೇಷಭೂಷಣಗಳ ಬಗ್ಗೆ ವಿಶೇಷ ಕಾಳಜಿ ಇಲ್ಲ, ಹುಚ್ಚರಾಗಿರ್ತಾರೆ. ನಿಮಗೆ ಎಷ್ಟು ಹುಚ್ಚರಾಗಿರ್ತಾರೆ ನಿಮಗೊಂದು ವಿಷಯ ಹೇಳ್ತೀನಿ. ಅವರ ಮನೆಯಲ್ಲಿ ದೊಡ್ಡ ಮನೆ ಇದೆ, ಅವರು ಅನುಕೂಲವಂತರು. ಅವ್ರು ನಿಜವಾಗಿ ಅವ್ರ ಫ್ಯಾಮಿಲಿ, ಅವ್ರಿಗೆ ದೊಡ್ಡ ಮನೆ ಇದೆ. ಮನೆ ಎದುರುಗಡೆ ಸೆಪ್ರೇಟಾಗಿ ಒಂದು ದೊಡ್ಡ ಹಟ್ಟಿ ಇದೆ ಹಸುಗಳನ್ನು ಸಾಕಲಿಕ್ಕೆ. ಅವರು ಅವಧೂತರಾದ ಮೇಲೆ ಮನೆಗೆ ಹೋಗಲಿಲ್ಲ ವಾಸ ಮಾಡಲಿಕ್ಕೆ, ಹಟ್ಟಿಯಲ್ಲಿದ್ದು. ನನ್ನನ್ನು ಕರ್ಕೊಂಡು ಹೋದರು ಅವ್ರ ಮನೆಗೆ. ಕರ್ಕೊಂಡು ಹೋಗಿ ಅವ್ರ ಮಗ ಸೊಸೆ ಎಲ್ಲ ಇದ್ದಾರೆ ಮನೆಯಲ್ಲಿ, ಇವರು ಹಟ್ಟಿಯಲ್ಲಿ ದನಗಳ ಒಟ್ಟಿಗೆ. ಯಾಕಂದರೆ ಮನುಷ್ಯರಿಗಿಂತ ದನಗಳು ವಾಸಿ ಅನ್ನೋದು ಜ್ಞಾನೋದಯ ಆಗಿದೆ ಅವರಿಗೆ. ಆದ್ದರಿಂದ ಅವ್ರ ಹಟ್ಟಿಯಲ್ಲಿ ಇರ್ತಿದ್ರು. ಅವರು ಹೇಳೋದು. ಆಮೇಲೆ ಮಗ ಹಠ ಮಾಡಿದ, ಹೊಸದಾಗಿ ನಿಮಗೊಂದು ಕೋಣೆ ಕಟ್ಟಿಸಿದೇನಪ್ಪ, ನೀವು ಇಲ್ಲೇ ಬರಬೇಕು ಅಂತ ಹಠ ಮಾಡಿದ. ಇವ್ರು ನನ್ನ ಹತ್ರ ಹೇಳಿದ್ರು, ನಾವು ಇಲ್ಲಿ ಇದ್ದೆವು, ಹಟ್ಟಿಗೆ ಕರ್ಕೊಂಡು ಹೋಗಿ ನಾವು ಇಲ್ಲಿ ಇದ್ದೆವು, ಆನಂದವಾಗಿದ್ದೆವು.
ಸಂತೋಷವಾಗಿದ್ದೆವು ಇಲ್ಲಿ. ಅವರು ಅಂದರೆ ಮಗನನ್ನು ತೋರಿಸಿ ಹೇಳಿದವರು, ಅವರು ಇಲ್ಲಿ ಇರಬಾರದು ಅಲ್ಲಿ ಬಾ ಅಂದರು, ಹೋದೆವು. ಈಗ ಹೋದೆವು, ನಮಗೇನು ಎಲ್ಲಿದ್ದರೂ ಒಳಗಿಂದ ಆನಂದ ಇದ್ದೇ ಇದೆ, ಅಲ್ಲಿಗೆ ಹೋಗಿ ಬರಬೇಕು ಅಂದರು, ಹೋದೆವು. ಇಲ್ಲಿದ್ದರೆ ಇಲ್ಲಿ ನಾವು ಸುಖವಾಗಿದ್ದೆವು. ಇದು ಅವಧೂತ ಚರ್ಯೆ. ಅವರು ಹಟ್ಟಿಯಲ್ಲಿ ದನಗಳ ಜೊತೆಗೆ ಆನಂದವಾಗಿ ವಾಸವಾಗಿದ್ದರು. ಮಗನ ಒತ್ತಾಯಕ್ಕೆ, ಮಗ ಅಂತ ಹೇಳಿದ್ರೆ ಇವರು ಕರೆದರು, ಅಲ್ಲಿ ಬನ್ನಿ ನಿಮಗೂ ಅಲ್ಲೊಂದು ಕೋಣೆ ಇದೆ ಅಂತ, ಅಲ್ಲಿಗೆ ಹೋದೆವು. ಈ ಥರದ ಮನುಷ್ಯ ಅಂದರೆ ಆ ನಿರ್ಲಿಪ್ತತೆ ಅನ್ನೋದು ತುಂಬ ಚೆನ್ನಾಗಿ ರೂಢಿಸಿಕೊಂಡವರು. ಬಹಳ ತಮಾಷೆ ಏನು ಅಂದರೆ ಅವರಿಗೆ ಎಷ್ಟು ನಿರ್ಲಿಪ್ತತೆ ಇದೆ ಅನ್ನೋದಕ್ಕೆ ಒಂದು ಸರ್ತಿ ನಾನು ಅವರು ಒಟ್ಟಿಗೆ ಒಂದು ಕಡೆಯಿಂದ ಬರ್ತಾ ಇದ್ದೀವಿ. ಕಾರ್ ಹತ್ತಿ ಬರಬೇಕು. ಕಾರ್ ಹತ್ತಿ ಬರುವಾಗ ನಾನು ಬಂದೆ, ನನ್ನ ಚಪ್ಪಲಿ ಹಾಕೊಂಡು ಕಾರ್ನಲ್ಲಿ ಕೂತೆ. ಅವ್ರದ್ದು ಇಟ್ಟದ್ದು ಚಪ್ಪಲಿ ಯಾರೋ ಕೈ ಕೊಟ್ಟುಬಿಟ್ಟಿದ್ದಾರೆ. ಅವಧೂತರ ಚಪ್ಪಲಿ ಹಾಕೊಂಡ್ರೆ ತನಗೂ ಏನೋ ಜ್ಞಾನೋದಯ ಆಗುತ್ತೋ ನೋಡುವ ಅಂತ ಕೈ ಕೊಟ್ಬಿಟ್ಟಿದ್ದಾರೆ ಯಾರೋ ಅವ್ರ ಚಪ್ಪಲಿಯನ್ನು. ಇವರು ನೋಡ್ತಾ ನಿಂತಿದ್ದಾರೆ. ನಾನು ಹೇಳಿದೆ, ಏನು ರೀ ನಿಮ್ಮ ಚಪ್ಪಲಿ ಕೈ ಕೊಟ್ರ? ನೋಡಿ, ಸಾಮಾನ್ಯವಾಗಿ ನಾವು ಏನು ಹೇಳ್ತಿದ್ದೆವು, ಚಪ್ಪಲಿ ಹೌದ್ರಿ, ಎಂಥ ಜನರು ದೇವರ ದರ್ಶನಕ್ಕೆ ಬಂದವರು ಚಪ್ಪಲಿ ಕದೀತಾರೆ, ಏನು ನೀಚ ಬುದ್ಧಿ ಅಂತ ಹೇಳಬೇಕಲ್ವ. ಅವ್ರು ಏನು ಹೇಳಿದ್ರು ಗೊತ್ತಾ, ಏನು ರೀ ನಿಮ್ಮ ಚಪ್ಪಲಿಗೂ ಕೈ ಕೊಟ್ರ ಯಾರಾದರೂ ಅಂತ ಕೇಳಿದೆ ನಾನು. ಇರಲಿ ಬಿಡಿ, ಯಾರೋ ನನಗಿಂತ ಹೆಚ್ಚು ಅಗತ್ಯ ಇದ್ದವರು ಒಯ್ದಿದ್ದಾರೆ. ಈಗ ನನಗೆ ಚಪ್ಪಲಿದ್ದು ನಡೀಲಿಕ್ಕಾಗತ್ತೆ, ಪಾಪ ನಡೀಲಿಕ್ಕೆ ಆಗೋದಿಲ್ಲವೋ ಏನೋ ನೋಡಿ ಅನುಕಂಪೆ. ಅವನು ಕದ್ದವನ ಮೇಲೆ ಆಕ್ರೋಶ ಇಲ್ಲ, ನನಗಿಂತ ಹೆಚ್ಚು ಅಗತ್ಯ ಇದ್ದಿರಬೇಕು ಒಯ್ಯಬೇಕು ಅಂತ. ಹಾಗೆ ಬರಿಗಾಲಲ್ಲಿ ಬಂದು ಕೂತರು. ನಾವು ಅಲ್ಲಿಂದ ಇದು ನಡೆದದ್ದು ಸುಬ್ರಹ್ಮಣ್ಯದಲ್ಲಿ. ಅಲ್ಲಿಂದ ಮಧ್ಯಾಹ್ನ ನಮಗಿಬ್ಬರಿಗೂ ಪುತ್ತೂರಿನಲ್ಲಿ ಒಂದು ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರು, ಅಲ್ಲಿ ಹೋಯಿತು. ಸರಿ, ಊಟ ಆಯಿತು. ಊಟ ಆದಮೇಲೆ ನಾನು ಉಡುಪಿ ಬಂದು ನಾಳೆ ಬನ್ನಿ ಹೋಗೋಣ. ಎಲ್ಲಿಗೆ? ನಮ್ಮ ಮನೆಗೆ. ನಿಮ್ಮ ಮನೆಗೆ ನಾವು ಯಾಕೆ ಬರಬೇಕು ಅಂತ ಕೇಳಿದರು. ನಾಳೆ ಇದು ನಿಮ್ಮ ಪ್ರಶ್ನೆ ಅಲ್ವಾ? ನಂದು ಒಂದು ಪ್ರಶ್ನೆ ಉಂಟು, ಕೇಳಿ. ನಿಮ್ಮ ಮನೆಗೆ ನಮ್ಮ ಮನೆಗೆ ನೀವು ಯಾಕೆ ಬರಬಾರದು? ಈ ಪ್ರಶ್ನೆಗೆ ಉತ್ತರ ಕೊಡಿ ಮೊದಲು. ಅದು ಹೌದು, ಬರ್ತೇವೆ ಹೊರಟು. ಅದು ಹೌದು, ಬರ್ತೇವೆ ಹೊರಟು. ಸರಿ, ನಮ್ಮ ಮನೆಗೆ ಬಂದರು. ಬಂದ ಮೇಲೆ ನಾನು ಹೇಳಿದೆ, ನೋಡಿ ನಿಮ್ಮ ಚಪ್ಪಲಿ ಬಿಸಾಡಿ ಹೋಗಿದೆ, ನಿಮಗೆ ವಯಸ್ಸಾಗಿದೆ, ಅವರಿಗೆ ಆವಾಗಲೇ 65-70 ವರ್ಷ, ನಿಮಗೆ ರಸ್ತೆ ನಡೀಲಿಕ್ಕೆ ಕಷ್ಟ ಆಗ್ಬೋದು. ನನ್ನ ಹತ್ರ ಸ್ಪೇರ್ ಚಪ್ಪಲಿ ಇದೆ, ಸೆಕೆಂಡ್ ಹ್ಯಾಂಡ್ ಚಪ್ಪಲಿ, ನೀವು ಕಷ್ಟ ಆಗೋದಾದ್ರೆ ನಡೀಲಿಕ್ಕೆ ಯಾವುದಾದ್ರು ಒಂದನ್ನು ಹಾಕ್ಕೊಂಡು ಹೋಗ್ರಿ. ಏನು ಹೇಳಿದರು ಗೊತ್ತಾ, ಅಂದರೆ ಪ್ರತಿಯೊಂದು ಉತ್ತರವೂ ಅವಧೂತರದ್ದು ವಿಲಕ್ಷಣವಾಗಿರ್ತದೆ ಅಂತ. ಚಪ್ಪಲಿ ಹಾಕ್ಕೊಂಡು ಹೋಗ್ರಿ ಅಂದರೆ ಬೇಡ, ನನಗೆ ಎಲ್ಲಿಯಾದರೂ ಫಸ್ಟ್ ಹ್ಯಾಂಡ್ ಚಪ್ಪಲಿ ಸಿಗೋ ಯೋಗ ಇದ್ದರೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ಚಪ್ಪಲಿ ಹಾಕೊಂಡು ಯಾಕೆ ಕಳ್ಕೋಬೇಕು, ಬೇಡ. ಇದೆಲ್ಲ ಮಾಮೂಲಿ ಬರುವ ಉತ್ತರಗಳಲ್ಲ, ಇವೆಲ್ಲ ಒಳಗಿನಿಂದ ಬರುವ ಉತ್ತರಗಳು. ಇದನ್ನೆಲ್ಲ ಬುದ್ಧಿವಂತಿಕೆಯಿಂದ ಹೇಳುವ ಉತ್ತರವೂ ಅಲ್ಲ, ಮಾಮೂಲಿ ಜನರು ಮಾತಾಡುವ ಉತ್ತರಗಳು ಅಲ್ಲ. ಇಂಥ ತುಂಬ ಇದೆ. ನಾನು ಹೇಳಿದ್ದೆ ಅನೇಕ ಬಾರಿ. ಒಬ್ಬರು ಸಾಹಿತಿಗಳು ಬಂದವರ ಹತ್ರ ತುಂಬ ಓದಿದ ಹಾಗೆ ನಂಬಿಕೆ ಹೋಗ್ತಾ ಇದೆ, ಪುಸ್ತಕಗಳು ಹೆಚ್ಚು ನಾವು ಓದಿದ ಹಾಗೆ ನಮಗೆ ಇನ್ನು ಪ್ರಾಚೀನ ಗ್ರಂಥಗಳು, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ದೇವರ ಬಗ್ಗೆ ಇದ್ದ ನಂಬಿಕೆ ಹೋಗ್ತಾ ಇದೆ, ಯಾಕೆ ಅಂತ ದೊಡ್ಡ ಸಾಹಿತಿಗಳು ಕೇಳಿದ್ದಕ್ಕೆ ಅವರು ಕೊಟ್ಟವು. ಇದೆಲ್ಲ ಅವಧೂತರ ಮಾತಿನಲ್ಲಿ ನೀವು ಗಮನಿಸಬೇಕಾದ್ದು ಅಂತ ಅದನ್ನು ನಾನು ಪದೇ ಹೇಳ್ತೇನೆ. ಅದಕ್ಕೆ ಅವರು ಏನು ಹೇಳ್ತಾರೆ, ನಾನಿದ್ದೇನೆ, ನಾನು ಪಕ್ಕದಲ್ಲಿದ್ದೇನೆ. ಕೇಳಿದವರು ಭಾರಿ ದೊಡ್ಡ ಸಾಹಿತಿಗಳು, ನಮಗೆ ಹೆಚ್ಚು ಓದಿದ ಹಾಗೆ ನಂಬಿಕೆ ಹೋಗ್ತಾ ಇದೆ, ಅದು ಯಾಕೆ? ಇವರು ಕಣ್ಮುಚ್ಚಿ ನೆಗಾಡಿದರು. ಕಣ್ಮುಚ್ಚಿ ನೆಗಾಡಿ ಆದಮೇಲೆ ಒಂದು ಉತ್ತರ ಕೊಟ್ಟರು, ಅದು ಹೆಚ್ಚು ಓದಿದ್ದು ಕಾರಣ ಅಲ್ಲ, ಹೆಚ್ಚು ಓದಿದ್ದೇನೆ ಅಂತ ತಿಳ್ಕೊಂಡದ್ದು ಕಾರಣ. ಆಮೇಲೆ ಆ ಸಾಹಿತಿಗಳು ಮಾತಾಡಲಿಲ್ಲ, ಹೊರಟೋಗ್ಬಿಟ್ರು. ದಿಸ್ ಈಸ್ ದ ಥಿಂಗ್. ಇದು ಒಳಗಿನಿಂದ ಬೆಳಕು ಕಂಡವರ ಮಾತು ಈ ಥರ ಇದೆ. ಅವರು ಹೊರಗಿನಿಂದ ಏನೂ ಓದಿಯೇ ಇಲ್ಲ, ಅವರು ಏನೂ ಓದಿಲ್ಲ, ಅವರು ಸಂಸ್ಕೃತ ಓದಿಲ್ಲ, ಕನ್ನಡ ಓದಿಲ್ಲ, ಶಾಲೆಗೆ ಹೋಗಿಲ್ಲ ಅವರು. ಆದರೆ ಇಷ್ಟು ಶಾರ್ಪಾಗಿ ಉತ್ತರ ಕೊಡ್ತಾರೆ. ಅವರೇ ಹೇಳಿದ ಒಂದು ಕಥೆ. ಒಮ್ಮೆ ಹೇಳಿನಲ್ಲ, ಮೈಯಲ್ಲಿ ಬಟ್ಟೆ ಬರೀ ಸರಿ ಇರೋಲ್ಲ, ಯದ್ವಾ ತದ್ವಾ ಉಟ್ಕೋತಾರೆ, ಯಜ್ಞೋಪವೀತಿ ಇಲ್ಲ, ಅದಿಲ್ಲ, ಅವಧೂತ ಅಂದರೆ ಅವಧೂತ. ಸರಿ, ಒಂದು ಸರ್ತಿ ಅವರ ಊರಿನಲ್ಲೇ ಪುತ್ತೂರು ಕಡೆ, ಉಡುಪಿ ಪುತ್ತೂರು ಕಡೆ, ಮಂಗಳೂರು ಪುತ್ತೂರು ಕಡೆ ಒಂದು ದೇವಸ್ಥಾನದಲ್ಲಿ ಸಮಾರಾಧನೆ.
ಉತ್ಸವ, ವಾರ್ಷಿಕೋತ್ಸವ ಅನ್ನೋ ಒಂದು ಸಮಾರಾಧನೆ. ಸರ್ ನಿಮ್ಗೆ ಗೊತ್ತಿದೆ, ಹಿಂದಿನ ಕಾಲದಲ್ಲಿ ದೇವಸ್ಥಾನ ಸಮಾರಾಧನೆ ಅಂದರೆ ಸ್ಟ್ರಿಕ್ಟ್ಲಿ ಫಾರ್ ಬ್ರಾಹ್ಮಿನ್ಸ್, ಬೇರೆ ಜಾತಿಯವರನ್ನು ಪಂಕ್ತಿಯಲ್ಲಿ ಕೂಡ್ಲಿಕ್ಕೆ ಬಿಡ್ತಿಲ್ಲ. ಅದು ಊಟ ಬ್ರಾಹ್ಮಣರಿಗೆ ಮಾತ್ರ. ಇದೆಲ್ಲ ಬಹಳ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದ ಕಾಲ ಇದೆ. ಸುಮಾರು 30-40 ವರ್ಷದ ಹಿಂದೆ, ಅಲ್ಲ ಇನ್ನೂ ಹೆಚ್ಚಾಗ್ಬೋದು, ಅವರು ಇದು ನಡೆದು 50 ವರ್ಷ ಆಗ್ಬೋದು. ಅವಾಗ ತುಂಬ ಸ್ಟ್ರಿಕ್ಟಾಗಿ ಮಡಿವಂತಿಕೆ ಅನ್ನೋದು ಬಹಳ ಜೋರಾಗಿತ್ತು. ಊಟ ಎಲ್ಲ ಕೂತಿದ್ದಾರೆ ಬ್ರಾಹ್ಮಣರು, ಇವರು ಒಂದೆಲ್ಲ ಕೂತರು, ಹಂಗಿಂಗೆಲ್ಲ ತೆಗೆದು ಬಿಟ್ಟಿದ್ದಾರೆ. ಕೂತರು, ಜನಿವಾರ ಇಲ್ಲ, ಕೂತ್ಬಿಟ್ಟಿದ್ದಾರೆ. ದೇವಸ್ಥಾನದವ್ರು ಬಂದು, ಅವ್ರು ತಪ್ಪೇನಿಲ್ಲ, ಇಲ್ಲಿ ಏನು ಕೂತದ್ದು ನೀವು ಹೇಳಿ ಹೇಳಿ, ಇದು ಬ್ರಾಹ್ಮಣ ಸಹಜ, ಶನಿವಾರ ಇಲ್ಲ ಇವ್ರಿ, ಇಲ್ಲಿ ಏನು ಕೂತದ್ದು ಹೇಳಿ ಹೇಳಿ ಅಂತ ಜೋರು ಮಾಡಿದ್ರು. ಇಲ್ಲಿ ಏನು ಕೂತದ್ದು ಅನ್ನೋದಕ್ಕೆ ಅವ್ರ ಉತ್ತರ ಏನು ಗೊತ್ತಾ? ಇದು ಬ್ರಾಹ್ಮಣರ ಪಂಕ್ತಿ ಅಲ್ವ, ಅದಕ್ಕೆ ಕೂತದ್ದು. ಅಂದರೆ ಅವರಿಗೆ ಬ್ರಾಹ್ಮಣ ಅಂದರೆ ಜ್ಞಾನಿ ಅಂತ ಅರ್ಥ. ಈ ಶಬ್ದದ ಅರ್ಥದಲ್ಲಿ ಕನ್ಸೆಪ್ಟ್ನಲ್ಲಿ ಡಿಫ್ರೆಂಟ್. ಇವರಿಗೆ ಬ್ರಾಹ್ಮಣ ಅಂದರೆ ಜನಿವಾರ ಇದ್ದವ, ಅವರಿಗೆ ಬ್ರಾಹ್ಮಣ ಅಂದರೆ ಜ್ಞಾನಿ ಅಂತ ಅರ್ಥ. ಅಂದು ಅವ್ರು ಹೇಳಿದ್ರು ಇದು ಬ್ರಾಹ್ಮಣರ ಪಂಕ್ತಿ ಅಲ್ವ, ಅದಕ್ಕೆ ಕೂತದ್ದು ಅಂತ ಹೇಳಿ ಗಟ್ಟಿ ಕೂತ್ಬಿಟ್ಟು ಹೇಳಿಲ್ಲ ಇವರು. ಆಗ ದೇವಸ್ಥಾನದವರಿಗೆ ಒಂದು ಸಮಸ್ಯೆ, ಅದು ಇವನು ಜನಿವಾರ ಇಲ್ಲ, ಇವನಿಗೆ ನಾನು ಬ್ರಾಹ್ಮಣ ಪಂಕ್ತಿ ಅಂತ ಹೇಳಿ ತಲೆ ನೆಟ್ಟಿಗೆಲ್ಲ ಕಾಣುತ್ತೇನೆ, ಎತ್ತಿ ಹೊರಗಾಗ್ರೆ ಅವನನ್ನು ಅಂತ ಆರ್ಡರ್ ಮಾಡಿದ್ರು ದೇವಸ್ಥಾನದವರು. ಹಿ ವಾಸ್ ಫಿಸಿಕಲಿ ಲಿಫ್ಟೆಡ್. ಕೂತವರನ್ನು ಎತ್ತಿ ಹಿಡ್ಕೊಂಡೋಗಿ ದೇವಸ್ಥಾನ ಹೊರಗೆ ಹಾಕಿ ಬಂದಿದ್ದಾರೆ, ಎಲ್ಲಿ ಧ್ವಜಸ್ತಂಭದ ಹತ್ತಿರ ಹೆಬ್ಬಾಗಿಲಿಂದ ಹೊರಗೆ. ಇವ್ರು ಹೇಳೋದು ನನ್ನ ಹತ್ರ ಕತೆ ಹೇಳೋದು, ನಮ್ಮನ್ನು ಎತ್ತಿ ಹೊರಗೆ ಹಾಕಿದರು, ನಾವು ಬಟ್ಟೆ ಜಾಡಿಸ್ಕೊಂಡು ಬಂದೆವು ಅಂತ. ಇಷ್ಟು ನಿರಾಳವಾಗಿ ನಾವು ಬಟ್ಟೆ ಜಾಡಿಸ್ಕೊಂಡು ಬಂದೆವು. ಯಾಕೆ ಗೊತ್ತಾ? ನನಗೆ ಬೇಸರ ಆಗಲಿಲ್ಲ, ನಾವಲ್ಲಿ ಕೂತದ್ದು ಕರೆಕ್ಟು, ಅವ್ರು ಎಬ್ಬಿಸಿ ಹೊರಗೆ ಹಾಕಿದ್ದು ಕರೆಕ್ಟು, ಎರಡು ತಪ್ಪಲ್ಲ ಅಂತಾರೆ ಅವರು. ನಾವು ಕೂತದ್ದು ಕರೆಕ್ಟ್, ಯಾಕಂದರೆ ಜ್ಞಾನಿಗಳು ಬ್ರಾಹ್ಮಣರ ಪಂಕ್ತಿಯಿಂದ ನಮಗೂ ಒಂದು ಏನೋ ಒಂದು ಅಂತರಂಗದ ಜ್ಞಾನ ಆಗಿದೆ, ನಾವು ಕೂತೆವು. ಅವರಿಗೆ ಬ್ರಾಹ್ಮಣರ ಜನಿವಾರ ಇದ್ದವು, ನಮ್ಮಲ್ಲಿ ಇರಲಿಲ್ಲ, ಅದನ್ನು ಅವ್ರು ಹೊರಗೆ ಹಾಕಿದ್ದು ಕರೆಕ್ಟ್, ತಪ್ಪೇನಿಲ್ಲ ಅವ್ರು ಮಾಡಿದ್ದಲ್ಲಿ, ಅದು ನಮಗೆ ಬೇಸರ ಆಗಲಿಲ್ಲ. ನೋಡಿ, ಸಮೋ ಮಾನಾಪಮಾನಯೋ. ಮಾನಾಪ ಅವರಿಗೆ ಎತ್ತಿ ಹೊರಗೆ ಹಾಕಿದರೆ ಸಾಮಾನ್ಯ ಯಾರಿಗಾದರೂ, ನಮಗೆ ಹೀಗಾಯಿತು ಅಂತ ಇಟ್ಕೊಳ್ಳಿ, ಎಷ್ಟು ನೋವಾಗ್ತಿತ್ತು. ಅವ್ರು ಹೇಳ್ತಾರೆ ನಮಗೆ ಬೇಸರ ಆಗಲಿಲ್ಲ, ಯಾಕಂದರೆ ಅವ್ರು ಮಾಡಿದ್ದು ಕರೆಕ್ಟು. ಅದು ಡಿಫೆಂಡ್ ಮಾಡ್ತಾರೆ, ಅವರು ಮಾಡಿದ್ದು ಕರೆಕ್ಟು, ಅವರ ಅರ್ಥದಲ್ಲಿ ಅವರು ಮಾಡಿದ್ದು ಕರೆಕ್ಟು, ನಮ್ಮ ಅರ್ಥದಲ್ಲಿ ನಾವು ಮಾಡಿದ್ದು ಕರೆಕ್ಟು, ಇದ್ರಲ್ಲಿ ಬೇಸರ ಮಾಡಿಕೊಳ್ಳಿಕ್ಕೆ ಏನುಂಟು? ನಮಗೆ ಏನು ಬೇಸರ ಆಗಲಿಲ್ಲ, ಆನಂದವಾಗಿ ಮೈ ಜಾಡಿಸ್ಕೊಂಡು ಬಂದುಬಿಟ್ಟೆವು ಅಂತಾರೆ. ಆಗ ಖುಷಿಯಾಯಿತು, ಮೈ ಜಾಡಿಸ್ಕೊಂಡು ಬಂದುಬಿಟ್ಟೆವು. ಇದು ಮಾನ ಅವಮಾನಗಳನ್ನು ಗೆಲ್ಲುವುದು ಅಂದರೆ ಈ ರೀತಿಯ ಒಂದು ಮನಸ್ಥಿತಿ. ನಮಗೆ ಯಾರು ಅವಮಾನ ಮಾಡ್ತಾರೆ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಇಂಟರ್ಪ್ರೆಟ್, ನಮ್ಮ ಮನಸ್ಥಿತಿ ಅಲ್ಲ. ಅವ್ರು ಯಾಕೆ ಅವ್ರದ್ದು ಏನೋ ಒಂದು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯಲ್ಲಿ ಅವ್ರು ಮಾಡಿದ್ದು ಕರೆಕ್ಟ್ ಅಲ್ವ? ಹೀಗೆ ತಥಾ ಮಾನಾಪಮಾನಯೋ ಅಂತಂದರೆ ಒಂದು ಎರಡರಲ್ಲೂ ನಿರ್ವಿಕಾರವಾದ ಮನಸ್ಥಿತಿ ಆಯ್ತಲ್ಲ. ಎರಡನೇ ಮಾನ ಸನ್ಮಾನದ ಹಿಂದೆ ಏನೇನೋ ಉದ್ದೇಶಗಳಿರ್ತವೆ, ಅದನ್ನು ನಿನ್ನ ಯೋಗ್ಯತೆಯನ್ನು ಗುರುತಿಸಿ ಅವರು ಸನ್ಮಾನ ಮಾಡುವುದು ಅಂತ ಅರ್ಥ ಅಲ್ಲ. ಹಾಗೆ ಅಪಮಾನ, ಮಾನ ಅನ್ನೋದು ಏನೋ ಒಂದು ಸ್ವಾರ್ಥ, ಅಪಮಾನ ಅನ್ನೋದು ಏನೋ ಒಂದು ಒಳಗಿರ್ತಕ್ಕ ಅಸಹನೆ, ಅಸೂಯೆಯಿಂದ ಇರಬಹುದು. ಎರಡೂ ಸತ್ಯ ಆಗಬೇಕಾಗಿಲ್ಲ. ಅಪಮಾನ ಮಾಡಿದ್ದು ಸತ್ಯವಾಗಿರಬೇಕಾಗಿಲ್ಲ, ಸನ್ಮಾನವೂ ಸತ್ಯವಾಗಿರಬೇಕಾಗಿಲ್ಲ. ಅದರಿಂದ ಇನ್ನೊಬ್ಬರು ಏನು ಮಾಡ್ತಾರೆ ಅಂತ ಅನ್ನೋದು ಮುಖ್ಯ ಅಲ್ಲ, ನೀನು ಏನು ಅಂತ ನಿನಗೆ ಗೊತ್ತಿರೋದು ಮುಖ್ಯ. ನಾನು ಏನು ಅಂತ ನನಗೆ ಗೊತ್ತಾದ ಮೇಲೆ ನೀವು ಏನು ತಿಳ್ಕೊಂಡ್ರೆ ನನಗೇನು? ಆವಾಗ ನೀವು ಸನ್ಮಾನ ಮಾಡಿದರೂ ಖುಷಿ ಆಗೋಲ್ಲ, ಅವಮಾನ ಮಾಡಿದ್ರು ಬೇಜಾರ. ಯಾಕೆಂದರೆ ನನಗೆ ನಾನು ಏನು ಅಂತ ಗೊತ್ತಿದೆ, ನೀವು ಏನು ಹೇಳಿದ್ರು ಬೇಸರ ಇಲ್ಲ. ಅದನ್ನು ನಿಮ್ಮ ಲಿಮಿಟೇಷನ್ಸ್ ಗೊತ್ತಾಯ್ತು ಅಷ್ಟೇ. ನೀವು ನನ್ನನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಅನ್ನೋದನ್ನು ಅಳಿಯೋದಕ್ಕೆ ನನಗೊಂದು ಇನ್ಸ್ಟ್ರೂಮೆಂಟು ನೀವು ಅಷ್ಟೇ. ನನಗೆ ಯಾಕೆ ಬೇಸರ? ಅದು ನಾನು ಏನೋ ಅದನ್ನು ಎರಡೂ ಅದೇ ಪ್ರಕಾರ ಚೂರು ಹೆಚ್ಚು ಇಲ್ಲದೆ ಚೂರು ಕಮ್ಮಿ ಇಲ್ಲದೆ ತದ್ವತ್ತಾಗಿ ತಿಳ್ಕೋಬೇಕು ಅಂತ ಡಿಮ್ಯಾಂಡ್ ಮಾಡುವ ರೈಟ್ ಏನಿದೆ ನನಗೆ? ನಿಮಗೆ ತೋಚಿದಾಗ ನೀವು ನನ್ನನ್ನು ತಿಳ್ಕೊತೀರಿ, ನಿಮಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು, ಅದು ನಾನು ಡಿಮ್ಯಾಂಡ್ ಮಾಡಲಿಕ್ಕೆ ಅಂದೆ ಅದರಲ್ಲಿ. ಅದರಿಂದ ಒಂದೇನು ಅಂದರೆ, ಇನ್ನೊಬ್ಬರು ನಿನ್ನ ಬಗ್ಗೆ ಏನು ರಿಮಾರ್ಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೆಫ್ ಆಗಿರು. ನೀನು ಏನು ಅನ್ನೋದನ್ನು ಅಂತಃಸಮೀಕ್ಷೆಯಿಂದ ನೀನು ತಿಳ್ಕೊ. ಆವಾಗ ಇನ್ನೊಬ್ಬರು ಮಾನ ಅಪಮಾನದಿಂದ ನೀನು ದೊಡ್ಡದು ಸಣ್ಣದಾಗುವುದಲ್ಲ. ಸನ್ಮಾನ ಮಾಡಿದ್ರಿಂದ ದೊಡ್ಡದೂ ಆಗೋದಿಲ್ಲ, ಅವಮಾನ ಮಾಡಿದ್ರೆ ಸಣ್ಣದೂ ಆಗೋದಿಲ್ಲ. ನಾವು ಏನಾಗಿದ್ದೇವೆ ಅದೇ ಆಗಿರೋದು. ಇದು ಗೊತ್ತಾದಾಗ ಮಾನ ಅವಮಾನಗಳ ಆಸೆ, ಮಾನದ ಆಸೆ, ಅವಮಾನದ ಬಗ್ಗೆ ಇರತಕ್ಕಂಥ ಒಂದು ಜುಗುಪ್ಸೆ ಎರಡೂ ಹೊರಟು. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ನಮ್ಮ ವಸ್ತುಸ್ಥಿತಿ ತಿಳಿದಾಗ ಯಾರಾದರೂ ತುಂಬ ಒಂದು ಭಾರಿ ಹೊಗಳಿದ್ರು ಅಂತ ಇಟ್ಟುಕೊಳ್ಳಿ. ನಮಗೆ ನಮ್ಮ ಲಿಮಿಟೇಷನ್ಸ್ ಗೊತ್ತಿರ್ತದೆ, ಅವರು ಹೊಗಳುವಾಗ ನಮಗೆ ನಗು ಬರ್ತಾ ಇರುತ್ತೆ.
ಅಲ್ಲ, ಇಷ್ಟು ಹೊಗಳ್ತಾರಲ್ಲ ಇವರು, ನಿಜವಾಗಿ ನಮ್ಮಲ್ಲಿ ಇಷ್ಟು ಬಂಡವಾಳ ಇಲ್ಲ, ಆದರೂ ಹೊಗಳ್ತಾರಲ್ಲ ಅಂತ ಅನಿಸಿ ಶುರುವಾಗುತ್ತೆ. ಅಂದರೆ ಸನ್ಮಾನದಿಂದ ಖುಷಿಯಾಗುವುದನ್ನು, ನಮಗೆ ನಮ್ಮ ಲಿಮಿಟೇಷನ್ಸ್ ಗೊತ್ತಿದ್ದರೆ, ನಮ್ಮ ಅಸೆಸ್ಮೆಂಟ್, ಸೆಲ್ಫ್ ಅಸೆಸ್ಮೆಂಟ್ ಇದ್ದಾಗ ಅತಿಯಾಗಿ ಹೊಗಳಿದ್ರೂ ಮುಜುಗರ ಆಗುತ್ತೆ. ಅವಮಾನ ಮಾಡಿದರೆ ಓಹೋ ಅದು ಗೊತ್ತಿಲ್ಲ, ನನ್ನ ಅಸೆಸ್ಮೆಂಟ್ನಲ್ಲಿ ತಪ್ಪು ಮಾಡ್ತಾರೆ. ಹಾಗಾಗಿ ಸಮಃ ತಥಾ ಅನಾಪಮಾನಯೋ ಸಮಃ. ಯಾರು ಹೊಗಳಿದ್ದರಿಂದ ನಾವು ಎತ್ತರಕ್ಕೇರುವುದೂ ಇಲ್ಲ, ತೆಗಡಿದ್ದರಿಂದ ಕೆಳಗೆ ಹೋಗೋದೂ ಇಲ್ಲ. ಮತ್ತು ಯಾಕೆ ತೆಗಡಿದ ಕೂಡಲೇ ತಲೆ ಬಿಸಿ ಯಾಕಾಗಬೇಕು, ಹೊಗಳಿದ ಕೂಡಲೇ ಖುಷಿ ಯಾಕಾಗಬೇಕು? ಇನ್ನೊಂದು ಮುಖ, ನಿನ್ನೆ ನಾನು ಹೇಳಿದ್ದೆ, ಹೊಗಳುವುದರಿಂದ ನಾವು ದಾರಿ ತಪ್ಪುವ ಸಂಭವ ಉಂಟು. ಅದನ್ನು ಸತ್ಯ ಅಂತ ನಂಬಿ, ಅದರಿಂದ ಎಷ್ಟೋ ಸರ್ತಿ ಹೊಗಳಿಕೆಯ ಬಗ್ಗೆ ಎಚ್ಚರವಾಗಿರು. ಯಾಕಂದ್ರೆ ನಿನ್ನ ದಾರಿ ತಪ್ಪಿಸಿಬಿಡುತ್ತೆ ಅದು. ನನ್ನ ಈಗೋವನ್ನು ಹೆಚ್ಚು ಮಾಡಿ ಎಲ್ಲರೂ ಹೊಗಳಿದ ಕೂಡಲೇ ನನಗೆ ಈಗೋ ಬರೋದು, ಕೋಡು ಬಂದುಬಿಡುತ್ತೆ ಅಂತ ಹೇಳ್ತೀವಿ. ಕಾಣದ ಕೋಡು ಬಂದುಬಿಡುತ್ತೆ, ಅದು ಕಾಣೋದಿಲ್ಲ ಯಾರಿಗೂ, ಆದರೆ ಬರುತ್ತೆ. ಎಲ್ಲರೂ ಹೊಗಳಿದ ಕೂಡಲೇ, ಎಲ್ಲರೂ ಹೊಗಳ್ತಾರೆ ನನ್ನನ್ನು ಅಂತ ಕೂಡಲೇ ಒಂದು ಜಂಬ ಬಂದುಬಿಡುತ್ತೆ. ಅದು ನಮ್ಮ ಜಂಬ ಅಂದರೆ ಈಗೋ. ಮತ್ತೆ ಈಗೋಕ್ಕೆ ಕಾರಣವಾಗಿರತಕ್ಕಂಥದ್ದು ಉಂಟಲ್ಲ, ಅದು ನಮ್ಮ ಶತ್ರು. ಆದ್ದರಿಂದ ಸನ್ಮಾನವೇ ಶತ್ರುವಾಗಬಹುದು. ಅವಮಾನ ಮಾಡಿದ್ದರಿಂದ ಅವನು ಸರಿಯಾದ ದಾರಿಗೆ ಬರಬಹುದು. ಒಂದು ಕಥೆ ಇದೆ ಭಾಗವತದಲ್ಲಿ, ಒಬ್ಬ ಅವಧೂತನ ಕಥೆ ಅದು. ಅವನು ಏನು ಅಂದರೆ ತುಂಬ ಜಿಪುಣ ಅಂತ. ಮೊದಲು ಅವನಿನ್ನು ಅವಧೂತ ಆಗೋ ಮುಂಚೆ ಮನೆ ಸಂಸಾರ, ಏಕಾದಶ ಸ್ಕಂದದಲ್ಲಿ ಬರೋ ಕಥೆ ಅದು. ಮನೆ ಸಂಸಾರ ಮಾಡ್ಕೊಂಡು ದೊಡ್ಡ ಆಸ್ತಿ ಪಾಸ್ತಿ ದುಡ್ಡು ಗಿಡ್ಡು ಸಾಕಷ್ಟು ಮಾಡಿದ್ದಾನೆ. 5 ಪೈಸೆ ಒಬ್ಬನೇ ಕೊಡ್ತಿರಲಿಲ್ಲ. ಜಿಪುಣ ಅಂದರೆ ಜಿಪುಣ. ದುಡ್ಡು ಅಂತಂದರೆ ಅದಕ್ಕೆ ಒಳಗೆ, ಪೆಟ್ಟಿಗೆ ಒಳಗೆ, ಹೊರಗಿಲ್ಲ. ಯಾರಿಗೂ ಬಂಧುಗಳಿಗೆ, ಹೆಂಡತಿ ಮಕ್ಕಳಿಗೆ ಖರ್ಚಿಗೆ ಅಂತ ದುಡ್ಡು ಕೊಡ್ತಿರಲಿಲ್ಲ. ಅಂಥ ಜಿಪುಣ. ದುಡ್ಡು ಮಾಡಿದ ಎಲ್ಲ ಕಟ್ಟಿಟ್ಟ. ಒಂದು ದಿವಸ ಎಲ್ಲ ಬಂಧುಗಳಿಗೂ ಅವನ ಮೇಲೆ ದ್ವೇಷ. ಯಾಕೆಂದರೆ ಪಿಟ್ಟಾಸೀಮ 5 ಪೈಸೆ ಕೊಡೋಲ್ಲ ಅಂತ ಅವನಿಗೆ ಉಪದ್ರ ಕೊಟ್ಟು ಏನೋ ಮಾಡಿ ಅವನ ಆಸ್ತಿಯನ್ನೆಲ್ಲ ಲಪಟಾಯಿಸ್ಬಿಟ್ಟು, ಇವನು ದುಡ್ಡು ಮಾಡಿದ್ದು ಕಡೆ ಒಂದು ದಿವಸ ಏನಿಲ್ಲ ಅಂತ ಆಯಿತು. ಏನಿಲ್ಲ ಅಂತಾದಾಗ ನಿಜವಾಗಿ ಅವನಿಗೆ ಸಹಜವಾಗಿ ಇಷ್ಟು ದುಡ್ಡು ಮಾಡಿ, ಇಷ್ಟು ಆಸೆ ಮಾಡಿ ಕಟ್ಟಿಟ್ಟು ಏನು ಉಪಯೋಗ ಆಯಿತು? ನನಗೆ ದಕ್ಕಲಿಲ್ಲ, ಬೇಡ, ಇನ್ನು ಮೇಲೆ ಈ ದುಡ್ಡಿನ ಆಸೆ ಬಿಟ್ಟು ಬಿಡಬೇಕು ಅಂತ ಎಲ್ಲ ಮನೆ ಮಾರು ಆಸ್ತಿ ಪಾಸ್ತಿ ಎಲ್ಲ ಬಿಟ್ಬಿಟ್ಟು ಪರಿವ್ರಾಜಕನಾಗಿ ಅವಧೂತನಾಗಿ ತೀರ್ಮಾನ ಮಾಡಿದ. ಅವಧೂತನಾದರೆ ಅವನಿಗೆ ಒಬ್ಬರು ಭಿಕ್ಷೆ ಹಾಕಲಿಲ್ಲ ಅಂತ. ಪಿಟ್ಟ ಸೀಮ. ಇವನು ಮನೆಯಲ್ಲಿ ಬೇಕಾದಷ್ಟು ಅನ್ನ ಸಂಪತ್ತಿದ್ದಾಗ ಒಬ್ಬರಿಗೆ ಊಟ ಹಾಕಿದ್ದಾನ. ಈ ಸನ್ಯಾಸಿಗೆ ಅನ್ನ ಹಾಕಬಾರದು ಅಂತ ಅವನಿಗೆ ಭಿಕ್ಷೆ ಬಿಟ್ಟಲಿಲ್ಲ. ಯಾರಾದರೂ ಭಿಕ್ಷೆ ಕೊಟ್ಟರೆ ಅವನು ಅದನ್ನು ಎಲೆಯಲ್ಲಿ ಹಾಕಿ ತಿನ್ನಬೇಕು ಅನ್ನೋವಾಗ ಅಮೇಧ್ಯ ತಂದು ಹಾಕೋದಂತ ಜನ. ನೀನು ಊಟಕ್ಕೆ ಹಾಕಿದ್ಯಾ ನಿನ್ನ ಕೈಲಿದ್ದಾಗ, ನೀನು ಉಪವಾಸ ಬಿಟ್ಟು ಸಾಯಬೇಕು. ಅವನು ಸನ್ಯಾಸಿ ಆದಮೇಲೆ ಪಡಬಾರದ ಹಿಂಸೆ ಕೊಟ್ಟರಂತೆ ಜನ. ಅಂದರೆ ಢೋಂಗಿ ಸನ್ಯಾಸಿ ಇವ. ನಿಜವಾಗಿ ಅಲ್ಲ, ಇದೊಂದು ದುಡ್ಡು ಮಾಡೋ ವಿಧಾನ ಅಂತಿರಬೇಕು ಅಂತ ತಿಳ್ಕೊಂಡ್ರು ಜನ. ಅವನು ನಂಬಲೇ ಇಲ್ಲ. ಭಾಗವತಲ್ಲಿ ಹೇಳ್ತಾರೆ ಈ ಕಥೆ. ಅವನಿಗೆ ಸಂತೋಷ ಆಯಿತು ಅಂತ. ಈ ಅವಮಾನ ಮಾಡಿದ್ರಲ್ಲ ಜನ, ಅವನಿಗೆ ಭಿಕ್ಷೆ ಹಾಕಲಿಲ್ಲ. ಅವನಿಗೆ ಹಾಕಿದಂಥ ಅನ್ನಕ್ಕೆ ಅಮೇಧ್ಯ ತಂದು ಹಾಕೋದಂತೆ, ಇಲ್ಲ ಅದು ಬೇಕು ಅಂತ ಅದ್ಮೇಲೆ ಮೂತ್ರ ಹೊಯ್ಯೋದಂತೆ. ಅವನು ಊಟಕ್ಕೆ ಬೇಕು, ನೀನು ತಿನ್ನಬಾರದು, ನೀನು ಇನ್ನೊಬ್ಬನಿಗೆ ಕೊಟ್ಟಿಲ್ಲ, ನಿನಗೆ ಬಿಡೋಲ್ಲ ತಿನ್ನಲಿಕ್ಕೆ ನಾವು. ಇಷ್ಟು ಅವನ ಮೇಲೆ ಆಕ್ರೋಶ. ಅವನಿಗೆ ತುಂಬ ಸಂತೋಷ ಆಯ್ತಂತೆ ಮನಸ್ಸಿನಲ್ಲಿ. ನಾನು ಮಾಡಿದ ತಪ್ಪಿಗೆ ಈ ಜನ್ಮದಲ್ಲೇ ದೇವರು ಶಿಕ್ಷೆ ಕೊಟ್ಟು ಬಿಟ್ಟ ಅಂತ ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡಿದ. ಇದು ಸಮೋ ಮಾನಾಪಮಾನಯೋ. ಅವನಿಗೆ ಭಯಾನಕದ ಅವಮಾನ ಮಾಡಿದ್ದಾನೆ. ಆದರೆ ಅವನು ಹೇಳ್ತಾನೆ, ಯಾರಿಗೆ ಯಾರು ಅವಮಾನ ಮಾಡೋದು? ಗ್ರಹೋಸ್ಯ ಹೇತು ಸುಖ ದುಃಖಯೋಶ್ಚೇತ್ ಗ್ರಹೈರ್ಗ್ರಹಸ್ಯೇವ ಭವಂತಿ ಪೀಡಾ ಅಂತ ಅವನು ಹೇಳ್ತಾನೆ. ಯಾರು ನನಗೆ ದುಃಖ ಕೊಟ್ಟವರು ಯಾರು? ಈ ಜನರಿಂದ ದುಃಖ ಆಯಿತು. ಜನೋಸ್ಯ ಹೇತು ಸುಖ ದುಃಖಯೋಶ್ಚೇತು. ಈ ಜನರು ದುಃಖ ಕೊಟ್ಟರು, ಅಥವಾ ಜೋಯಿಸಲು ಹೋದರೆ ಅದು ಇಂಥ ಗ್ರಹ ಪೀಡೆ ನಿಮಗೆ, ಗ್ರಹದೋಷದಿಂದ ಬಂತು ಅಂತೆಲ್ಲ ಹೇಳ್ತಾರೆ. ಇದು ಯಾವುದೂ ಅಲ್ಲ ಅಂತಾರೆ. ಗ್ರಹೋಸ್ತು ಹೇತು ಸುಖ ದುಃಖಯೋಶ್ಚೇತು. ಸುಖ ದುಃಖಗಳಿಗೆ ಕಾರಣ ಯಾವುದು? ಅದು ಗ್ರಹಾಸ್ತು ಹೇತು ಸುಖ ದುಃಖ. ನವಗ್ರಹಗಳು, ಶನಿ ಪೀಡೆ, ರಾಹು ಪೀಡೆ,
ಕುಜರಾಹು ಸಂಧಿ ದೋಷ ಇನ್ನೊಂದು ಮತ್ತೊಂದು ಏನೋ ಒಂದು ಹೇಳ್ತಾರೆ. ಅವನು ಹೇಳ್ತಾನೆ, ನಾವು ಕುಜರಾಹುಗಳು ಏನು ಮಾಡ್ತಾರೆ, ಒಬ್ಬೊಬ್ಬ ಆಕಾಶದಲ್ಲಿದ್ದಾಳೆ, ಅವಷ್ಟಕ್ಕೆ ಅವ್ರ ಮೇಲೆ ಅಪವಾದ ಹಾಕ್ಕೊಂಡು ನಾನು ಮಾಡಿದ ಪ್ರಾರಬ್ಧವನ್ನು ನಾನು ತಿಂತಾ ಇದ್ದೇನೆ, ಅದಕ್ಕೆ ಅವ್ರ ಮೇಲೆ ಯಾಕೆ ಅಪವಾದ? ನಾನು ಮಾಡಿದ ತಪ್ಪಿಗಲ್ವ, ಈಗ ನನಗೆ ಭಿಕ್ಷೆ ಹುಟ್ಟದೇ ಇದ್ದದ್ದು ನಾನು ಮಾಡಿದ ತಪ್ಪಿಗೆ. ನಾನು ಶ್ರೀಮಂತರಿದ್ದಾಗ ಇನ್ನೊಬ್ಬರಿಗೆ ಹಾಕಲಿಲ್ಲ, ಈಗ ನನಗೆ ಅವ್ರು ಹಾಕ್ತಾ ಇಲ್ಲ, ಅದಕ್ಕೆ ಆ ಗ್ರಹಗಳು ಏನು ಮಾಡಿದ್ದಾವೆ? ಅಥವಾ ಗ್ರಹಗಳು ಇಂಡಿಕೇಟ್ ಮಾಡಿ ಏನು ಅವು ಕಷ್ಟಪಟ್ಟರು ಯಾರಿಗೆ? ಗ್ರಹೈರ್ಗ್ರಹಸ್ಯೈವ ಭವಂತಿ ಪೀಡಾ. ಗ್ರಹಗಳಿಂದ ದೋಷ ಯಾವುದಿದೆ? ದೇಹಕ್ಕೆ. ನನಗೇನು ಮಾಡಿ? ನನ್ನ ಆತ್ಮಕ್ಕೆ ಏನು ತೊಂದರೆ ಕೊಡಲಿಕ್ಕಾಗ? ಸೊ ದೇಹಕ್ಕೆ ತೊಂದರೆ ಕೊಡ್ಬೋದು, ಆರೋಗ್ಯ ಕೆಡ್ಬೋದು, ಗಾಯ ಆಗ್ಬೋದು, ಸೊಂಟ ಮುರಿದು ಬೀಳ್ಬೋದು. ಗ್ರಹಗಳು ಏನಾದರೂ ಪೀಡೆ ಕೊಟ್ಟರೂ ಕೂಡ ಅದು ದೇಹಕ್ಕೆ ಹೊರತು ನನಗಲ್ಲ. ಹಾಗಾಗಿ ಯಾವುದು ನನ್ನ ಆತ್ಮಕ್ಕೆ ಸಂಬಂಧಪಟ್ಟದ್ದು ಯಾವುದೂ ಇಲ್ಲದಿಲ್ಲ. ಜನರು ತೊಂದರೆ ಕೊಟ್ಟದ್ದು ನನ್ನ ಆತ್ಮಕ್ಕಲ್ಲ. ಇವೆಲ್ಲ ಮನಸ್ಸಿನ ಆಟಗಳು. ನಾವು ಇಷ್ಟಪಟ್ಟಾಗ ಸುಖ ಅಂತೇವೆ, ಅದನ್ನು ಇಷ್ಟಪಡದೇ ಇದ್ದಾಗ ಅದನ್ನು ದುಃಖ ಅಂತೇವೆ ಅಷ್ಟೇ. ಇದೆಲ್ಲ ಮನಸ್ಸಿನ ಆಟ, ಇದು ನೇರ ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ನಾವು ಇದನ್ನೆಲ್ಲವನ್ನು ಬೇರೆ ಆತ್ಮವನ್ನು ಎಲ್ಲ ಪ್ರಾಪಂಚಿಕವಾದ ಘಟನೆಗಳಿಗಿಂತ ಪ್ರತ್ಯೇಕವಾಗಿ ಆತ್ಮವನ್ನು ನಾವು ನೋಡ್ತಾ ಹೋದರೆ ಇವೆಲ್ಲ ಈ ಜಗಳ, ರಾಗ, ದ್ವೇಷ, ಸ್ನೇಹ, ಪ್ರೀತಿ ಎಲ್ಲ ಅರ್ಥಶೂನ್ಯ. ಪ್ರೀತಿಸುವುದು, ಪ್ರಾಣಪ್ರಿಯ, ಆಹಾ ನನಗೆ ಅದು ಅಂದರೆ ಭಾರಿ ಇಷ್ಟ. ಯಾವುದನ್ನು ಪ್ರೀತಿಸುವುದು? ನಾವು ವ್ಯಕ್ತಿಯನ್ನಲ್ಲ, ದೇಹವನ್ನು. ದೇಹದ ಚೆಲುವನ್ನು ಪ್ರೀತಿಸ್ತೇವೆ, ಆ ವ್ಯಕ್ತಿಯನ್ನು ಪ್ರೀತಿಸುವುದಲ್ಲ ನಾವು. ಅದೇ ವ್ಯಕ್ತಿ ಆ ಸೌಂದರ್ಯ ಹೊರಟು ಹೋದರೆ, ರಿಂಕಲ್ಸ್ ಬಿದ್ದರೆ, ಅಲ್ಲೆಲ್ಲ ಉದುರಿದರೆ ಹೋಗಿಬಿಡುತ್ತೆ ಪ್ರೀತಿ. ಯಾಕೆ ನಾವು ಪ್ರೀತಿಸಿದ್ದು ಆ ದೇಹವನ್ನು ಹೊರತು ದೇಹದ ಒಳಗಿರುವ ಆತ್ಮವನ್ನು. ನಾವು ಹೇಳ್ತಾನೆ, ಈ ಪ್ರೀತಿ, ಈ ದ್ವೇಷ ಎಲ್ಲವೂ ಫಿಸಿಕಲ್ಲು. ಆತ್ಮಕ್ಕೆ ಸಂಬಂಧಪಟ್ಟು ನಮ್ಮ ಯಾವ ವ್ಯವಹಾರವೂ ಇಲ್ಲ. ನಾವು ಆತ್ಮನಿಷ್ಠರಾದಾಗ ಇವೆಲ್ಲ ಅರ್ಥಶೂನ್ಯವಾಗುತ್ತೆ. ಅದನ್ನ ಮಾನಾಪಮಾನಗಳು ಈ ದೇಹಕ್ಕೆ ಸಂಬಂಧಪಟ್ಟು ನಡೆದ ಕ್ರಿಯೆಗಳು, ಆತ್ಮಕ್ಕೆ ಸಂಬಂಧಪಟ್ಟು ಏನೂ ಇಲ್ಲ. ಹಾಗಾಗಿ ಮಾನಾಪಮಾನಗಳನ್ನು ಸಮಾನವಾಗಿ ನೋಡುವುದು. ಆಮೇಲೆ ಶೀತೋಷ್ಣ ಸುಖ ದುಃಖೇಶು ಸಮಃ ಸಂಗವಿವರ್ಜಿತ. ಶೀತೋಷ್ಣ ಸುಖ ದುಃಖೇಶು ಸಮಃ, ಇದನ್ನು ಪ್ರಾರಂಭದಲ್ಲಿ ಹೇಳಿದ್ದಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ. ಅದನ್ನೆಲ್ಲ ಹೇಳ್ತಾನೆ, ಶೀತೋಷ್ಣ ಸುಖ ದುಃಖೇಶು ಸಮ. ಸುಖ ಮತ್ತು ದುಃಖ ಹಿಂದೆ ಸಮ ದುಃಖ ಸುಖ ಹೇಳಿದ್ದಾನೆ. ಅದನ್ನು ಮತ್ತೊಂದು ರೀತಿಯಿಂದ ಹೇಳ್ತಾನೆ, ಶೀತೋಷ್ಣ ಸುಖ ದುಃಖೇಶು ಸಮಃ. ಇಲ್ಲಿ ಒಂದು ವಿವರಣೆ ಕೊಟ್ಟಾಗ ಸುಖ ದುಃಖಗಳನ್ನು ಸಮಾನವಾಗಿ ನೋಡೋದು ಯಾಕೆ ಅಂದರೆ ಸುಖ ಅಂದರೆ ಏನು, ದುಃಖ ಅಂದರೆ ಏನು ಅಂತ ಮೊದಲು ಯೋಚನೆ ಮಾಡಿ, ಆವಾಗ ಗೊತ್ತಾಗುತ್ತೆ. ಸುಖ ಅಂದರೆ ಏನು, ದುಃಖ ಅಂದರೆ ಏನು. ನಾವು ಯಾವುದನ್ನು ಇಷ್ಟಪಡ್ತೇವೋ ಅದು ಸುಖ, ಅದನ್ನೇ ನಾಳೆ ಇಷ್ಟಪಡೋದು ಬಿಟ್ಟರೆ ಅದೇ ದುಃಖ. ಹಾಗಾಗಿ ಸುಖ ಅಥವಾ ದುಃಖ, ಯಾವುದೇ ವಸ್ತು ಸುಖ ಕೊಡುವುದಲ್ಲ, ಯಾವುದೇ ವಸ್ತು ದುಃಖ ಕೊಡುವುದಲ್ಲ. ಆ ವಸ್ತುವಿನ ಬಗ್ಗೆ ನಮಗಿರುವ ಭಾವನೆಯಿಂದ ಸುಖ ಅಥವಾ ದುಃಖ ಆಗುತ್ತೆ. ಎಗೈನ್ ಸುಖ ದುಃಖ ಅನ್ನೋದು ಮೆಂಟಲ್, ಅದು ವಸ್ತುವಿನಲ್ಲಿ ಇರುವುದಲ್ಲ. ಸೌಂದರ್ಯದ ಹಾಗೆ ಯಾವುದು ಚಂದ, ಅದು ಚಂದ, ಇದು ಚಂದ ಅಲ್ಲ. ವಸ್ತು ಚಂದವೂ ಅಲ್ಲ, ಹೊಲಸೂ ಅಲ್ಲ ಅದು. ಮತ್ತು ನಮಗೆ ಇಷ್ಟವಾದ್ದು ಚಂದ ಕಾಣುತ್ತೆ. ನಮಗೆ ಯಾವುದನ್ನು ನಾವು ಇಷ್ಟಪಡ್ತೇವೋ ಅದು ಚಂದ. ಸ್ವರೂಪ ತಸ್ಯ ಸಾ ಭವೇತ್. ಯಾರಿಗೆ ಯಾರು ಇಷ್ಟವೋ ಅವರಿಗೆ ಅವರು ಚಂದ. ತಾಯಿಗೆ ಮಗು ಇಷ್ಟ, ಹಾಗಿದ್ದರೂ ಚಂದ. ನಮಗೆ ಇಷ್ಟವಾದದ್ದಲ್ಲಿ ನಾವು ಸೌಂದರ್ಯವನ್ನು ಕಾಣ್ತೇವೆ, ನಮಗೆ ಇಷ್ಟವಾದದ್ರಲ್ಲಿ ನಾವು ಸುಖವನ್ನು ಕಾಣ್ತೇವೆ. ಅದನ್ನು ವಸ್ತುತಃ ವಸ್ತು ಸುಖವನ್ನು ಕೊಡುವುದಿಲ್ಲ, ಅದು ವಸ್ತುವಿನಲ್ಲಿ ರೂಪವೂ ಇರುವುದಲ್ಲ, ಅದನ್ನು ನಮ್ಮ ಕಲ್ಪನೆಯಲ್ಲಿ ಇರೋದಿಲ್ಲ. ಅದರಿಂದ ಸುಖ ಮತ್ತು ದುಃಖ ಅನ್ನೋದು ಇಟ್ ಈಸ್ ಮಿಯರ್ ಕಾನ್ಸೆಪ್ಟು. ಸುಖ ದುಃಖ ಯಾಕೆ ಅಂದರೆ ಶೀತೋಷ್ಣ ಅನ್ನೋದರೊಟ್ಟಿಗೆ. ಈಗ ಶೀತ ಸುಖವೋ ದುಃಖವೋ, ಉಷ್ಣ ಸುಖವೋ ದುಃಖವೋ, ಚಳಿ ಸುಖವೋ ದುಃಖವೋ, ಸೆಖೆ ಸುಖವೋ ದುಃಖವೋ, ಅದು ಉಷ್ಣ ಬಿಸಿ, ತಂಪು ತಂಪು ಸುಖವೋ ದುಃಖವೋ, ತಂಪು ಸುಖವೂ ಹೌದು ದುಃಖವೋ ಹೌದು. ಶೀತ ತಣ್ಣೀರು, ತಣ್ಣೀರು ಸುಖ ಯಾವಾಗ, ಬಿಸಿ ಬೇಸಿಗೆಯಲ್ಲಿ, ಚಳಿಗಾಲದಲ್ಲಿ ದುಃಖ. ಬಿಸಿ ಬಿಸಿಯೂ ಹಾಗೆ, ಬಿಸಿ ಚಳಿಗಾಲದಲ್ಲಿ ಸುಖ, ಬೇಸಿಗೆಯಲ್ಲಿ ದುಃಖ. ಅಂದರೆ ಇವಾಗ ಬಿಸಿ ಬದರಿಯಲ್ಲಿ ಸುಖ, ಮದರಾಸನಲ್ಲಿ ದುಃಖ.
ಚಳಿ ಮಧುರಾಸನ ಸುಖ, ಬದುಲು ದುಃಖ. ಹಾಗಾದರೆ ದೇಶಕಾಲ ಬೇರೆ ಆದಾಗ ಒಂದೇ ವಸ್ತು ಸುಖವಾಗುತ್ತೆ, ದುಃಖವಾಗುತ್ತೆ. ಅದಕ್ಕೆ ಸುಖ ದುಃಖ ಅನ್ನೋದು ಮೊದಲು ಶೀತೋಷ್ಣ ಅಂತ. ಶೀತ ಅನ್ನೋದು ಸುಖವೋ ದುಃಖವೋ ಎರಡು ಅಲ್ಲ. ಅದು ಸ್ವತಃ ಸುಖವೂ ಅಲ್ಲ, ದುಃಖವೂ ಅಲ್ಲ. ನಮಗೆ ಯಾವಾಗ ಚಳಿ ಪ್ರದೇಶಕ್ಕೆ ಹೋದಾಗ ಬಿಸಿ ಬೇಕು ಅನ್ನಿಸ್ತದೆ, ಸೆಕೆ ಇದ್ದ ಪ್ರದೇಶಕ್ಕೆ ಹೋದಾಗ ಚಳಿ ಬೇಕು ಅನ್ನಿಸ್ತದೆ, ಅಷ್ಟೇ. ಅಂದರೆ ಶೀತ ಸುಖವೋ ದುಃಖವೋ, ಅದು ಒಮ್ಮೊಮ್ಮೆ ಸುಖ, ಒಮ್ಮೊಮ್ಮೆ ದುಃಖ. ನಮಗೆ ಬೇಕಾದಾಗ ಸುಖ, ಬೇಡವಾದಾಗ ದುಃಖ. ಉಷ್ಣ ಅದೇ ರೀತಿ ಸುಖ. ಹಾಗಾದರೆ ಸುಖ ದುಃಖ ಅಂದರೂ ಅಷ್ಟೇ. ಯಾವುದನ್ನು ನಾವು ಇಷ್ಟಪಡ್ತೇವೋ ಅದು ಸುಖ, ಯಾವುದನ್ನು ನಾವು ಇಷ್ಟಪಡೋಲ್ವೋ ಅದು ದುಃಖ. ನನಗೆ ನಮ್ಮ ಗುರುಗಳು ವಿದ್ಯಾಮಾನ್ಯರು ಉಡುಪಿ ಕೃಷ್ಣನಿಗೆ ಬಂಗಾರದ ರಥ ಮಾಡಿಸಿದರು. ಕೆಲವರಿಗೆ ಭಾರಿ ದುಃಖ, ಸುಮ್ಮನೆ ವೇಸ್ಟು, ಅದನ್ನು ಹೆಂಡತಿ ಕುತ್ತಿಗೆ ಒಂದು ಸರಾತು ಮಾಡಿಸ್ಬೋದಿತ್ತು, ಸುಮ್ಮನೆ ರಥ ಮಾಡಿದರು. ದುಃಖ, ಭಾರಿ ದುಃಖ. ಕೆಲವರು ವೇಸ್ಟ್ ಆಫ್ ಮನಿ, ನ್ಯಾಷನಲ್ ವೇಸ್ಟೇಜ್, ಏನೇನು ಶಬ್ದಗಳು ಬಂದವು. ಅವರು ತುಂಬ ನೊಂದುಕೊಂಡಿದ್ದರು ನಮ್ಮ ಗುರುಗಳು. ಅಯ್ಯೋ ಹೀಗೆಲ್ಲ ಹೇಳ್ತಾರಲ್ಲಪ್ಪ, ನಾನು ವ್ಯರ್ಥ ಮಾಡಿದ್ದೀನ ಅಂತ ಭಾಷೆ ಮಾಡ್ತೀನಿ. ವ್ಯರ್ಥವಾಯಿತು, ಏನು ಉಪಯೋಗ? ಭಾರಿ ದುಃಖ ಕೆಲವರಿಗೆ. ಅಂದರೆ ಯಾವುದು ವ್ಯರ್ಥ, ಯಾವುದು ಸುಖ ಎಂದು ಸಾರ್ಥಕ, ಯಾವುದು ಸುಖ, ಯಾವುದು ದುಃಖ ನೋಡಿ. ಒಬ್ಬ ಸಂಸಾರಿಗೆ ಅವನಿಗೆ ತನ್ನ ಹೆಂಡತಿ ಕುತ್ತಿಗೆ ಚೇಂಜ್ ಮಾಡಿಸೋದು ಸುಖ. ಸನ್ಯಾಸಿಗಳಿಗೆ ಯಾರಿಗೆ ಚೇಂಜ್ ಮಾಡಿಸ್ಬೇಕು? ದೇವರಿಗೆ ಮಾಡಿಸಿದ್ರು. ಇವನಿಗೆ ಒಬ್ಬ ಸಂಸಾರಿಗೆ ಹೆಂಡತಿ ಕುತ್ತಿಗೆಯಲ್ಲಿ ಚೈನ್ ನೋಡಿದ್ರೆ ಎಷ್ಟು ಸುಖವೋ ಅಷ್ಟೇ ಸುಖ ದೇವರ ಕುತ್ತಿಗೆಯಲ್ಲಿ ನೋಡಿದ್ರೆ ಆಗುತ್ತೆ. ಹಾಗಾದ್ರೆ ಯಾವುದು ಸುಖ? ಇದು ಅಲ್ಲವೋ, ಇದೋ ಅದೋ? ನಮ್ಮ ಕಾನ್ಸೆಪ್ಟ್ ಅಲ್ವಾ. ಇವನಿಗೆ ಹೆಂಡತಿ ಇಷ್ಟ ಅಲ್ಲದೇ ಇದ್ದರೆ ಬೇರೆ ಒಂದು ಹುಡುಗಿ ಕೊಡ್ತಾನೆ ಚೈನ್ ಮಾಡಿ. ಯಾವುದು ಇಷ್ಟ? ನಿಜವಾಗಿ ಯಾವುದು ಸರಿ? ನನ್ನ ಇಷ್ಟ ನನಗೆ ಸರಿ, ನನ್ನ ಇಷ್ಟ ನನಗೆ ಸುಖ. ಅದು ನಮ್ಮ ತಮಾಷೆ ಏನು ಅಂದರೆ ನೋಡಿ, ಒಬ್ಬ ಮನುಷ್ಯ ಅವನಿಗೆ ಹೇಳ್ತಾನೆ ಇದು ವೇಸ್ಟು, ಅದರ ಬದಲು ನಾನು ಒಬ್ಬರಿಗೆ ಹಾಗೆ ಹೇಳಿಬಿಟ್ಟೆ. ಉಡುಪಿಯಲ್ಲಿ ಹೋಗ್ತಾ ಇದ್ದಾರೆ ರಸ್ತೆಯಲ್ಲಿ, ಒಬ್ಬರು ಪ್ರೊಫೆಸರ್, ಅವರು ಗಂಡ ಹೆಂಡತಿ ಬರ್ತಾಯಿದ್ರು. ಬಂದು ಏನ್ರಿ ನಿಮ್ಮ ಸ್ವಾಮಿಗಳು, ಅವರು ತೆಗೆದುಕೊಂಡು ನನ್ನನ್ನು ನೋಡಿದ ತಕ್ಷಣ, ಏನ್ರಿ ನಿಮ್ಮ ಸ್ವಾಮಿಗಳು ಯಾಕೆ ಆ ಚಿನ್ನದ ರಥಕ್ಕೋಸ್ಕರ ಬಂಗಾರ ವೇಸ್ಟ್ ಮಾಡ್ತಾ ಇದ್ದಾರೆ, ನ್ಯಾಷನಲ್ ಇದನ್ನು ಸೊತ್ತನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ನಾನು ಮಾತಾಡಲಿಲ್ಲ. ಅವ್ರ ಹೆಂಡತಿ ಮುಖ ನೋಡ್ತಾ ನಿಂತೇನೆ. ಸಿಟ್ಟುವಂತವ್ರು, ಏನ್ರಿ ನನ್ನ ಹೆಂಡತಿಯನ್ನು ನೋಡ್ತೀನಿ? ನೋಡಬಾರ್ದ ನಿಮ್ಮ ಹೆಂಡತಿಯನ್ನು? ಯಾಕೆ ಕುತ್ತಿಗೆಯಲ್ಲಿ ಇಷ್ಟೆಲ್ಲ ದಪ್ಪಂದು ಇಷ್ಟಿಷ್ಟು ಒಂದು ಅರ್ಧ kg ಚಿನ್ನ ಹಾಕಿದ್ದಾರೆ, ನೋಡಬಾರ್ದು ಅಂತ ಹಾಕಿದ್ದ. ಹಾಗಾದ್ರೆ ನನ್ನ ಮನೇಲಿ ಪೆಟ್ಟಿಗೆಯಲ್ಲಿ ಇಟ್ಟು ಬರಬೇಕಿತ್ತು. ಹಾಕ್ಕೊಂಡು ಬಂದದ್ದು ಯಾಕೆ? ಹಾಕ್ಕೊಂಡು ಬಂದದ್ದು ಎಕ್ಸಿಬಿಟ್ ಮಾಡಲಿಕ್ಕಲ್ವ? ಅದಕ್ಕೆ ನೀವು ಚಿನ್ನ, ಕುತ್ತಿಗೆ ತುಂಬ ಚಿನ್ನ ಹಾಕಿದ್ದೀರಿ, ಅದನ್ನು ನೋಡ್ತಾ ಇದ್ದೇನೆ. ಓಹ್, ನಿಮ್ಮ ಕುತ್ತಿಗೆಯಲ್ಲಿ ಚಿನ್ನ ಹಾಕಿದ್ದು ನಿಮಗೆ ಮಾತ್ರ ನೋಡಲಿಕ್ಕೆ, ನಿಮ್ಮ ಹೆಂಡತಿ ಕುತ್ತಿಗೆಯಲ್ಲಿ, ನಾವು ನೋಡಬಾರ್ದಲ್ವಾ? ಹಾಗಾದರೆ ಆ ಚಿನ್ನ ನಿಮಗೆ ಮಾತ್ರ ಇಡೀ ಜಗತ್ತಿಗೆ ವೇಸ್ಟು. ಅದ್ಯಾಕೆ ವೇಸ್ಟ್ ಅಂತ ಕಾಣಲಿಲ್ಲ ನಿಮಗೆ? ರಥ ವೇಸ್ಟ್ ಅಂತ ಕಂಡು ನಿಮ್ಮ ಹೆಂಡತಿ ಕುತ್ತಿಗೆ ಚಿನ್ನ ವೇಸ್ಟ್ ಅಂತ ಯಾಕೆ ಕಾಣಲಿಲ್ಲ? ಮೊದಲು ಸರೆಂಡರ್ ಮಾಡಿದ್ದಾರೆ ಸರ್ಕಾರಕ್ಕೆ, ಆಮೇಲೆ ಮಾತಾಡೋಣ ಅಂತ. ಬರ್ತೀನಿ, ನಮಸ್ಕಾರ ಅಂದ್ರೆ ಹೋದ್ರು. ಇವುಗಳಿಗೆ, ಈ ಪ್ರಾಣಿಗಳಿಗೆ ಹೆಂಡತಿಗೆ ಯಾವ ಚೇಂಜ್ ಮಾಡಿದ್ರು ವೇಸ್ಟ್ ಅಂತ ಕಾಣೋಲ್ಲ. ಅಯ್ಯೋ ನನ್ನ ಹೆಂಡತಿಗೆ ನಾನು ಮಾಡಿಸಿದೆ, ದೇವರಿಗೆ ಮಾಡಿಸಿದ್ರೆ ವೇಸ್ಟ್. ಅಂದರೆ ತಲೆ ಇಲ್ಲದ ಜನರು ಬೇಕಾಷ್ಟು ಬೆಳೆದು ಬಿಟ್ಟಿದ್ದಾರೆ ನಮ್ಮ ದೇಶದಲ್ಲಿ. ಸ್ವಂತ ಚಿಂತನೆಯೇ ಇಲ್ಲ. ಯಾವುದು ನಮಗೆ ಇಷ್ಟ ಕೊಡ್ತೋ ಅದು. ಹೆಂಡತಿ ಕುತ್ತಿಗೆಯಲ್ಲಿದ್ದರೆ ನನಗೆ ಇಷ್ಟ ಆಗುತ್ತೆ, ಅಂದರೆ ನನಗೆ ಸಾರ್ಥಕ, ಅದು ವೇಸ್ಟ್ ಅಲ್ಲ. ದೇವರ ಕುತ್ತಿಗೆಯಲ್ಲಿದ್ದಾಗ ಲಕ್ಷ ಜನ ನೋಡಿ ಸಂತೋಷ ಪಡ್ತಾರೆ. ಇವನು ಹೆಂಡತಿ ಕುತ್ತಿಗೆಯಲ್ಲಿ ಇವನು ಮಾತ್ರ ಸಂತೋಷ ಪಡಬೇಕು, ಉಳಿದವರು ಪಡ್ತಾರೆ, ಅದು ಪಡಬಾರ್ದು ಅಂತಾನೆ. ನನ್ನ ಹೆಂಡತಿ ಕುತ್ತಿಗೆಯಲ್ಲಿ ಇವ್ರು ನೋಡೋದೇನು ಅಂತ. ಮತ್ತು ಯಾವ ಕರ್ಮಕ್ಕೆ ಹಾಕ್ಕೊಳ್ಳೋದು? ಯಾಕೆ ಬೀದಿಗೆ ಬರೋದು ಹಾಕ್ಕೊಂಡು? ಪೆಟ್ಟಿಗೆಯಲ್ಲಿ ಬೀಗ ಹಾಕಿ ಒಳಗಿಟ್ಟು ಮಂಗಳಾರತಿ ಮಾಡಿ ಹಾಕೋಬೇಕು. ನನ್ನ ಹೆಂಡತಿ ಇದನ್ನು ನೀವು ಯಾರು ನೋಡೋದು ಹಾಕೊಳ್ಳೋದು ಯಾಕೆ? ನೋಡಿ ಎಷ್ಟು ಅರ್ಥಹೀನವಾಗಿರತಕ್ಕಂಥ ನಮ್ಮ ಕೆಲವು ಕಲ್ಪನೆಗಳು. 4 ಜನ ನೋಡಬೇಕು, ಎಕ್ಸಿಬಿಟ್ ಮಾಡಬೇಕು ಅಂದ್ರೆ ಇದೇ ಆಸೆ. ನೋಡಿದರೆ ನೋಡ್ತಾನೆ ಅಂತ. ಇದೇನು ನಾಟಕ ಕಂಪನಿ? ಎಲ್ಲವೂ ನಮ್ಮದು ಈ ರೀತಿ ಢೋಂಗಿ ವ್ಯವಹಾರಗಳಲ್ಲೇ ನಮ್ಮ ಬದುಕು ಸಾಕ್ತಾ ಇದೆ. ಅದನ್ನ ಅಷ್ಟೇ ಹೇಳಿದ್ಮೇಲೆ ಪ್ರೊಫೆಸರ್ ಮತ್ತೆ ಮಾತಾಡಲಿಕ್ಕೆ ಬರಲಿಲ್ಲ. ಅದರಿಂದ ಅವರಿಗೆ ಭಗವಂತನಿಗೆ ಚಿನ್ನದ ಆಭರಣ ತೋರಿಸಿದರೆ, ಭಗವಂತನ ಚಿನ್ನದ ರಥದಲ್ಲಿಟ್ಟರೆ ಸಂತೋಷ ಆಗುತ್ತೆ, ಸುಖ ಆನಂದ ಆಗುತ್ತೆ, ಅದಕ್ಕೆ ಮಾಡಿಸಿದರು. ಇವ್ರ ಗಂಟು ಹೋಗೋದೇನು, ಇವ್ರಿಗೆ ಯಾಕೆ ಸಂಕಟ ಪಡಬೇಕು ಅಂತ. ಇದು ಶೀತೋಷ್ಣ ಸುಖ ದುಃಖೇಶು ಸಮಃ ಅಂತಂದರೆ, ನಮಗೆ ಯಾವುದು ದುಃಖ ಆಯಿತು ಅದು ಜಗತ್ತಿಗೆಲ್ಲ ದುಃಖ ಅಲ್ಲ, ನಮಗೆ ಯಾವುದು ಸುಖ ಆಗುತ್ತೋ ಜಗತ್ತಿಗೆಲ್ಲ ಸುಖ ಅಲ್ಲ. ಅದನ್ನು ಸುಖ ದುಃಖ ಅನ್ನೋದು ಇಟ್ಸ್ ಎ ಕಾನ್ಸೆಪ್ಚುವಲ್ ಥಿಂಗ್. ನಾವು ಇಷ್ಟಪಟ್ಟದ್ದು ನಮಗೆ ಸುಖ ಅಷ್ಟೇ. ಶೀತೋಷ್ಣದ ಹಾಗೆ ಅದನ್ನೇ ದಾನ ಮಾಡುವಾಗ ಶೀತೋಷ್ಣ. ಈಗ ನೋಡಿ,
ಇದೆ ಶೀತೋಷ್ಣ ಅನ್ನುವಂಥದ್ದು ಅನೇಕ ಸಂಗತಿಗಳನ್ನು ಹೇಳ್ತಾನೆ ಕೃಷ್ಣ. ಶೀತ, ಬದರಿಗೆ ಹೋಗಿ ದಾನ ಮಾಡಬೇಕು. ಏನು ದಾನ ಮಾಡಬೇಕು? ಬದರಿಗೆ ಹೋಗಿ ಕಂಬಳಿ ದಾನ ಮಾಡಬೇಕು. ಅದನ್ನು ಸಾರ್ಥಕ ಆಗುತ್ತೆ. ಚಳಿ ಬದರಿಗೆ ಹೋಗಿ ಫ್ಯಾನ್ ದಾನ ಮಾಡಿದರೆ ನಿಮಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಒಂದು ಭಾರ ಇತ್ತು, ಅದನ್ನು ಇನ್ನೊಬ್ಬರಿಗೆ ಸಾಗ ಹಾಕಿದ್ದಾರೆ. ಫ್ಯಾನ್ ಹೊತ್ತು ನಿಮ್ಮ ಲಗೇಜ್ ಕಮ್ಮಿ ಆಯಿತು, ಆರಾಮಾಯಿತು. ರಗಳೆ ಹೋಯ್ತು, ಅವನಿಗೆ ಕೊಟ್ಟು ಬಿಟ್ಟೆ. ಅಂದರೆ ನಾವು ದಾನ ಮಾಡೋದು ರಗಳೆ ಹೋಗಲಿ ಅಂತ, ಅವನ ಉಪಯೋಗ ಆಗಲಿ ಅಂತಲ್ಲ, ನಮ್ಮ ಭಾರ ಕಮ್ಮಿ ಆಗಲಿ ಅಂತ. ಮದ್ರಾಸ್ನಲ್ಲಿ ಸೆಕೆಂಡ್ ಒದ್ದಾಡ್ತಾ ಇರ್ತೇವೆ. ನಿಮಗೊಂದು ಕಂಬಳಿ ದಾನ ಮಾಡ್ತೀನಿ ಸ್ವಾಮಿ ಬರ್ರಿ. ಯಾವ ಕರ್ಮಕ್ಕೆ? ಫ್ಯಾನ್ ಕೊಡ್ರಿ. ಅಲ್ಲಿ ಕೊಡೋಲ್ಲ ಇದು. ಹಾಗಾಗಿ ಕಂಬಳಿ ಸುಖವೋ ಫ್ಯಾನ್ ಸುಖವೋ? ಎರಡೂ ಸುಖ ಅಲ್ಲ. ನಮಗೆ ಯಾವಾಗ ಬೇಕೋ ಆವಾಗ ಅದು ಸುಖ, ಇಲ್ಲದಿದ್ರೆ ಸುಖ. ಅದರಿಂದ ಕೃಷ್ಣ ಹೇಳ್ತಾನೆ ಶೀತೋಷ್ಣ ಸುಖ ದುಃಖೇ. ಇದನ್ನು ತಿಳ್ಕೊಂಡು ನೀನು ಯಾವುದನ್ನು ಬಯಸ್ತೀಯೋ ಅದು ನಿನಗೆ ಸುಖ ಕೊಡುತ್ತೆ, ಯಾವುದನ್ನು ಬಯಸುವುದಿಲ್ಲವೋ ಅದು ನಿನಗೆ ದುಃಖ ಕೊಡುತ್ತೆ. ಅದಕ್ಕೆ ಹಿಂದೆ ಹೇಳಿದ್ದು ಬಯಸಲು ಬೇಡ, ಬೇಡ ಅಂತಲೂ ಹೇಳಬೇಡ. ಏನು ಬಂತು ಅದನ್ನು ಎಂಜಾಯ್ ಮಾಡು, ಆವಾಗ ಸುಖವೇ ಆಯಿತು ಎಲ್ಲವೂ. ಬೇಡ ಅಂತ ಹೇಳಿದರೆ ಬೇಡದ್ದು ಬಂದೇ ಬರುತ್ತೆ, ದುಃಖ ಆಗುತ್ತೆ. ಬೇಕು ಅಂತ ಹೇಳಿದರೆ ಬೇಕು ಅಂತ ಬರೋಲ್ಲ, ದುಃಖ ಆಗುತ್ತೆ. ಹಾಗಾದ್ರೆ ಬೇಕು ಬೇಡ ಅನ್ನುವ ಚಾಯ್ಸ್ ನೀನು ಬಿಟ್ಟು ಬಿಡು. ನಾನು ಬೇಕು ಅಂತ ಹೇಳಿ ಸಿಗೋಲ್ಲ, ನಾನು ಬೇಡ ಅನ್ನೋದು ಹೋಗೋಲ್ಲ. ಏನು ಬಂತು ಅದು, ಆವಾಗ ದುಃಖ ಎಲ್ಲಿ ಬಂತು? ಏನು ಬಂತು ಅದನ್ನು ನಿರಾಳವಾಗಿ ಅನುಭವಿಸ್ತಿ. ಇದನ್ನೇ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು. ಯಾವುದು ಬಂತೋ ಅದನ್ನು ನಾವು ಎಂಜಾಯ್ ಮಾಡಲಿಕ್ಕೆ ಕಲಿತುಬಿಟ್ರೆ ಅದು ಬೇಡ ಅನ್ನೋ ಪ್ರಶ್ನೆ ಇಲ್ಲ, ಇದು ಬೇಕು ಅನ್ನೋ ಪ್ರಶ್ನೆ ಇಲ್ಲ. ನ ಶೋಚತಿ ನ ಕಾಂಕ್ಷತಿ. ಇದು ಒಂದಕ್ಕೊಂದು ಲಿಂಕ್. ಹಾಗೆ ಶೀತೋಷ್ಣ ಸುಖ ದುಃಖೇಶು ಸಮಃ. ಆಮೇಲೆ ಸಮಃ ಸಂಘ ವಿವರ್ಜಿತ. ಇದು ಏನು ಮಾಡಬೇಕು? ಎಲ್ಲದರಲ್ಲಿ ಸಮಾನ ದೃಷ್ಟಿಯಲ್ಲಿರಬೇಕು. ಸುಖ ಅನ್ನೋದಕ್ಕೆ ಪ್ರಿಫರೆನ್ಸು, ದುಃಖ ಅನ್ನೋದು ಇರಬಾರ್ದು, ಮಾನ ಅಪಮಾನ ಇರಬಾರ್ದು, ಶತ್ರು ಮಿತ್ರ ಇರಬಾರ್ದು. ಇದನ್ನೆಲ್ಲ ಮೀರಿ ನಿಲ್ಲು. ಹಾಗೆ ನಿಲ್ಲುವುದು ಸ್ವಾಮಿ. ಲೋಕದಲ್ಲಿ ಇದ್ಮೇಲೆ ಒಂದು ವಿಷಯ ಸುಖ ಆಗುತ್ತೆ, ಒಂದು ದುಃಖ ಆಗುತ್ತೆ. ಒಂದು ಕಡೆ ಯಾರೋ ಒಂದು ಮಾತು ಕೇಳಿ ಬೇಜಾರಾಗುತ್ತೆ, ಮಾನ ಹೋಗುತ್ತೆ, ಅಪಮಾನ ಆಗುತ್ತೆ, ಮರ್ಯಾದೆ ಕೊಟ್ಟಾಗ ಸಂತೋಷ ಆಗುತ್ತೆ. ಇದೆಲ್ಲ ಇನ್ಸ್ಟಿಂಕ್ಟ್ ಅಲ್ವಾ? ಮನುಷ್ಯನಲ್ಲಿ ಸಹಜವಾಗಿರ್ತಕ್ಕಂಥ ಕ್ವಾಲಿಟಿಗಳಲ್ವಾ? ಅದು ಇರಬಾರ್ದು ಅಂದರೆ ಹೇಗೆ? ಇನ್ಸ್ಟಿಂಕ್ಟ್ ಅಲ್ಲ ಅಂತ ಕೃಷ್ಣ. ನಾವು ಇದನ್ನೆಲ್ಲ ಇನ್ಸ್ಟಿಂಕ್ಟು ಅಂತ, ಸಹಜ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಸುಖ ದುಃಖ ಮಾನ ಅಪಮಾನ ಇವೆಲ್ಲ ಇನ್ಸ್ಟಿಂಕ್ಟ್ ಅಲ್ಲ. ಮತ್ತು ನಾವು ಯಾವುದನ್ನು ನಮ್ಮಲ್ಲಿ ಇರ್ತಕ್ಕಂಥ ಈ ಅಟ್ಯಾಚ್ಮೆಂಟಿನಿಂದ ಇದೆಲ್ಲ ಬರುವುದು. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಧಿ. ನಮಗೆ ಯಾವುದೇ ನಮ್ಮ ಎಲ್ಲ ಮಾನಸಿಕವಾಗಿರತಕ್ಕಂಥ ಫೀಲಿಂಗ್ಸಿಗೆ ಕಾರಣ ಏನಂದರೆ ಮೊದಲು ಹಚ್ಚಿಕೊಳ್ಳುವುದು. ಸಂಘ ಅಂದರೆ ಹಚ್ಚಿಕೊಳ್ಳುವುದು, ಅಟ್ಯಾಚ್ಮೆಂಟ್. ಯಾವುದೋ ಒಂದು ವಸ್ತುವನ್ನು ಹಚ್ಚಿಕೊಳ್ಳುತ್ತೇವೆ. ಮೊದಲು ನಾವು ನೋಡಿಯೇ ಇಲ್ಲದೇ ಇದ್ದಾಗ ಅದನ್ನು ಬಯಸುವುದೇ ಇಲ್ಲ. ಒಂದು ವಸ್ತುವನ್ನು ನೋಡಿದೆವು, ನೋಡಿ ಆದಮೇಲೆ ಯಾವುದೋ ಒಂದು ವಸ್ತು ಹೆಚ್ಚು ಇಷ್ಟ ಆಯಿತು, ಹಚ್ಚಿಕೊಂಡೆವು. ಹಚ್ಚಿಕೊಂಡ ಮೇಲೆ ಯಾವುದನ್ನು ಹಚ್ಚಿಕೊಳ್ತೇವೋ ಅದು ಬೇಕು ಅಂತ ಬಯಸು. ಅದು ನನಗೆ ಬೇಕು, ನನ್ನದಾಗಬೇಕು. ಹಚ್ಚಿಕೊಂಡ ವಸ್ತು ನನ್ನದಾಗಬೇಕು. ಸಿಕ್ಕಿದರೆ ಖುಷಿಯಾಗ್ತದೆ, ನಾನು ಬಯಸಿದೆ ಸಿಕ್ಕಿದೆ. ಸಿಗದೇ ಇದ್ದರೆ ಕ್ರೋಧೋಭಿಜಾಯತೆ. ಅದು ಸಿಗುವುದಿಲ್ಲ ಅಂದರೆ ಒಂದು ಕೈ ನೋಡಿಬಿಡು ಅಂತ ರೋಧತೆ. ಇದೆಲ್ಲ ನಮ್ಮ ಮಾನಸಿಕವಾಗಿ ಬರತಕ್ಕಂಥ ರಾಗದ್ವೇಷಗಳು, ಸುಖ ದುಃಖಗಳು, ಕಾಮಕ್ರೋಧಗಳು ಎಲ್ಲಕ್ಕೂ ಕಾರಣ, ಮೂಲ ಕಾರಣ ಏನು ಗೊತ್ತುಂಟ? ಅಟ್ಯಾಚ್ಮೆಂಟ್. ಅದಕ್ಕೇನೆ ವೈರಾಗ್ಯ ಅನ್ನೋ ಶಬ್ದವನ್ನು ಬಳಸಿದ್ದು. ಅಟ್ಯಾಚ್ಮೆಂಟಿನ ಜೊತೆಗೆ ಡಿಟ್ಯಾಚ್ಮೆಂಟನ್ನು ಬೆಳೆಸಿಕೊ. ಅಂದರೆ ಯುವರ್ ಅಟ್ಯಾಚ್ಮೆಂಟ್ ಶುಡ್ ಬಿ ಡಿಟ್ಯಾಚ್ಡ್. ಅಷ್ಟೇ, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇಟ್ಕೊ. ಹಾಗೆ ಇಟ್ಕೊಂಡ್ರೆ ನಿಮಗೆ ಸುಖ ದುಃಖ ರಾಗದ್ವೇಷ ಕಾಮ ಈ ದ್ವಂದ್ವಗಳು ಯಾವುದೂ ಕಾಣೋದಿಲ್ಲ. ಇದು ಎಲ್ಲದಿಂದ ಡಿಟ್ಯಾಚ್ಡ್ ಆಗಿ ಎತ್ತರದಲ್ಲಿ ನಿಂತು ಎಲ್ಲವನ್ನೂ ಎಂಜಾಯ್ ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ಹೇಳಿದಲ್ಲ. ಅದರಿಂದ ನೀನು ಇನ್ಸ್ಟಿಂಕ್ಟ್ ತಿಳ್ಕೋಬೇಡ. ನೀನು ಈ ಪ್ರಪಂಚದ ಜೊತೆಗೆ ಇನ್ವಾಲ್ವ್ ಆಗಿ ಇದನ್ನು ಅಟ್ಯಾಚ್ಮೆಂಟ್ನಿಂದಾಗಿ ಬಂದಿರೋದು. ಇವು ಇನ್ನಿನ್ನ ಸಹಜ ಧರ್ಮ ಅಲ್ಲ. ಇದನ್ನೆಲ್ಲ ಬಿಟ್ಟು ನಿಂತು ನೋಡು. ಸಂಘ ವಿವರ್ಜಿತ. ಈ ಎಲ್ಲ ಅಟ್ಯಾಚ್ಮೆಂಟನ್ನು ಬಿಟ್ಟು ನೋಡು. ಅಸಕ್ತಿ ಅನಭಿಶ್ವಂಗ ಪುತ್ರದಾರ ಗೃಹಾದಿಷು ಮುಂದೆ ಬರ್ತದೆ. ಮುಂದಿನ ಅಧ್ಯಾಯದಲ್ಲಿ ಮಾತು ಬರುತ್ತೆ. ಅಲ್ಲಿ ಪುನಃ 20 ಪಾಯಿಂಟ್ ಪ್ರೋಗ್ರಾಮ್ ಹೇಳ್ತಾನೆ ಕೃಷ್ಣ. ಅಧ್ಯಾತ್ಮದ ಸಾಧನೆ ಮಾಡು, ಪಾಲಿಸಬೇಕಾದ 20 ಗುಣಗಳು. ಅದರಲ್ಲಿ ಇದನ್ನು ಹೇಳ್ತಾನೆ. ಅಸಕ್ತಿ ಅನಭಿಶ್ವಂಗ ಪುತ್ರದಾರ ಗೃಹಾದಿಷು. ನಾವು ಬಹಳ ಹೆಚ್ಚು ಹಚ್ಚಿಕೊಳ್ಳುವಂಥದ್ದು ಈ ಅಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳ್ತಾನೆ. ಪುತ್ರ, ದಾರ, ಗೃಹ. ಮನುಷ್ಯ ಒಬ್ಬ ಫ್ಯಾಮಿಲಿ ಲೈಫ್ ಅಂದರೆ ಹಚ್ಚಿಕೊಳ್ಳೋದು ಇಷ್ಟೇ ಅಲ್ಲ. ಮಕ್ಕಳು, ಹೆಂಡತಿ, ಮನೆ ಮತ್ತು ಆದಿ ಶಬ್ದದಿಂದ ಅದಕ್ಕೆ ಅವನ ಪ್ರಾಪರ್ಟಿ.
ಅದು ಉಳಿದ ಪ್ರಾಪರ್ಟಿ ಬಿಡಿ, ಮುಖ್ಯವಾಗಿ 3 ಜೀವಂತ ಪ್ರಾಪರ್ಟಿಗಳು. ಉಳಿದದ್ದು ಅದಕ್ಕೆ ಸಂಬಂಧಪಟ್ಟು ಸ್ಥಿರ ಚರ ಸ್ವತ್ತುಗಳು. ಸ್ಥಿರ ಸ್ವತ್ತುಗಳಿರ್ತಾವೆ, ಚರ ಸ್ವತ್ತುಗಳಿದ್ದಾವಲ್ಲ, ಪುತ್ರ ದಾರ ಗೃಹ, ಮಕ್ಕಳು ಹೆಂಡತಿ ಮನೆ ಅಂತ. ಅದು ಸ್ಥಿರದಲ್ಲಿ ಮನೆ, ಆಮೇಲೆ ಉಳಿದ ಆಸ್ತಿ ಪಾಸ್ತಿ. ಸ್ಥಿರ ಚರದಲ್ಲಿ ಮಕ್ಕಳು ಹೆಂಡತಿ ಮನೆ, ಇದನ್ನು ಹಚ್ಚಿಕೊಳ್ತೇವೆ. ಮನುಷ್ಯ ಹಚ್ಚಿಕೊಳ್ತಾರೆ ಸಹಜ. ಮತ್ತೆ ಹಚ್ಚಿಕೊಳ್ಬಾರ್ದು ಮದುವೆ ಮಾಡಿಕೊಳ್ಳೋದ? ಮದುವೆ ಮಾಡಿಕೊಂಡು ಕೆಲವರು ಹಚ್ಚಿಕೊಂಡು ಮದುವೆ ಮಾಡಿಕೊಡ್ತಾರೆ, ಕೆಲವರು ಮದುವೆ ಮಾಡಿಕೊಂಡದ್ದಕ್ಕಾಗಿ ಹಚ್ಚಿಕೊಳ್ತಾರೆ. ಅಂತೂ ಒಟ್ಟು ಹಚ್ಚಿಕೊಳ್ಳಬೇಕಾಗುತ್ತೆ, ಇರೋದಾಗಬೇಕು, ಹಚ್ಚಿಕೊಳ್ಳದೆ ಇರಲಿಕ್ಕಾಗತ್ತಾ? ಇವನು ಹೇಳ್ತಾನೆ ಹಚ್ಕೋಬೇಡ. ಅರೆ ಮತ್ತು ಮದುವೆ ಮಾಡಿಕೊಳ್ಳೋದು ಯಾಕೆ? ಮದುವೆ ಮಾಡ್ಕೋ, ಹಚ್ಕೋಬೇಡ. ಒಳ್ಳೆ ಕಷ್ಟ ಆಯ್ತಲ್ಲ. ಹಾಗಲ್ಲ, ಅದಕ್ಕೆ ನಾನು ಹೇಳಿದ್ದು ಅಟ್ಯಾಚ್ಮೆಂಟ್ ಶುಡ್ ಬಿ ಡಿಟ್ಯಾಚ್ಡ್. ಯು ಹ್ಯಾವ್ ಅಟ್ಯಾಚ್ಮೆಂಟ್, ಬಟ್ ಅಟ್ಯಾಚ್ಮೆಂಟ್ ಶುಡ್ ಬಿ ಡಿಟ್ಯಾಚ್ಡ್. ಯಾರನ್ನು ಹಚ್ಕೋಬೇಡ ಅಂತಲ್ಲ, ಹಚ್ಚಿಕೋ, ಆದರೆ ಹಚ್ಚಿಕೊಳ್ಳೋದಂತೆ ಇದೆ. ಅದು ಹೇಗೆ? ಅದಕ್ಕೆ ತಾವರೆ ಎಲೆ ದೃಷ್ಟಾಂತ ಕೊಟ್ಟಿದ್ದಾರೆ. ತಾವರೆ ಎಲೆಗೆ ಅದು ನೀರಿನಲ್ಲೇ ಇರೋದು, ಕೆಸರಿನಲ್ಲೇ ಇರೋದು. ಕೆಸರಿನಿಂದ ಹೊರಗೆ ಹೋಗಬೇಕಾಗಿಲ್ಲ, ಈ ಸಂಸಾರದ ಕೆಸರಿನಲ್ಲೇ ಇರು. ಆದರೆ ಏನು ಹಾಕಿದ್ರೆ ಅಂಟಿಸ್ಕೋಬೇಡ. ಸೊ ತಾವರೆಯನ್ನು ಸೃಷ್ಟಿ ಮಾಡಿದ್ದು ಭಗವಂತ ಯಾಕೆ ಅಂದರೆ ನೀನು ಸಂಸಾರದಲ್ಲಿ ಹೇಗಿರಬೇಕು ಅಂತ ತಿಳಿಸ್ಲಿಕ್ಕೆ. ಅದನ್ನು ನೋಡಿ ಪಾಠ ಕಲಿ. ಎಲ್ಲ ಜೀವನದಲ್ಲಿ ಹೊಂದಿಕೋ, ಅದ್ರ ಜೀವನ ಜೊತೆಗೆ ಅಡ್ಜಸ್ಟ್ ಮಾಡಿಕೊಂಡು ಬದುಕು. ಪಲಾಯನವಾದ ಮಾಡಬೇಡ. ಎಸ್ಕೇಪಿಸಮ್ ಈಸ್ ನಾಟ್ ಫಿಲಾಸಫಿ. ಹೆಂಡತಿ ಮಕ್ಕಳನ್ನು ಬಿಟ್ಟು ಹಚ್ಚಿಕೊಳ್ಳೋಲ್ಲ ನಾನು ಅಂತ ರಾತ್ರೋರಾತ್ರಿ ಹೇಳದೆ ಓಡಿ ಹೋಗುವುದು ವೇದಾಂತ ಅಲ್ಲ. ಪ್ರೀತಿಸು, ಬದುಕನ್ನು ಪ್ರೀತಿಸು, ನಿನ್ನ ಸಂಸಾರವನ್ನು ಪ್ರೀತಿಸು. ಆದರೆ ಯಾವುದನ್ನು ಹಚ್ಚಿಕೊಳ್ಳಬೇಡ, ನಿರ್ಲಿಪ್ತನಾಗಿ. ಅದು ನಿರ್ಲಿಪ್ತ ಆಗೋದು. ಇರುವಾಗ ಹಚ್ಚಿಕೋ, ಇಲ್ಲದೇ ಇದ್ದಾಗ ತಲೆ ಕೆಡಿಸ್ಕೋಬೇಡ. ಇದು ನಿರ್ಲಿಪ್ತತೆ. ಇರುವಾಗ ದ್ವೇಷ ಮಾಡಬೇಕು ಅಂತಲ್ಲ, ಇರುವಾಗ ಎಲ್ಲವನ್ನು ಚೆನ್ನಾಗಿ ನೋಡು. ಯಾಕೆಂದರೆ ಭಗವಂತ ಕೊಟ್ಟ ಪರಿವಾರ. ಭಗವಂತ ನನಗೆ ಈ ಹೊಣೆಗಾರಿಕೆ ಕೊಟ್ಟಿದ್ದಾನೆ, ಇದನ್ನು ಚೆನ್ನಾಗಿ ನಿರ್ವಹಿಸ್ತಾನೆ. ಭಗವಂತ ಕರ್ಕೊಂಡ, ನಿನ್ನ ಸತ್ತು ನಿನಗೆ ಬಂತಪ್ಪ, ಮುಗಿದೋಯ್ತು. ಹಾಗಾಗಿ ಈ ನಿರ್ಲಿಪ್ತತೆ ಇದ್ದಾಗ ಅಟ್ಯಾಚ್ಮೆಂಟು ದೋಷ ಆಗುವುದಿಲ್ಲ. ಇಲ್ಲದೇ ಇದ್ದರೆ ಅದು ದೋಷ. ಆಸಕ್ತಿ, ಡೋಂಟ್ ಬಿ ಅಟ್ಯಾಚ್, ಅಂದರೆ ಮೋರ್ ಅಟ್ಯಾಚ್, ಪೂರ್ಣ ಪ್ರಮಾಣದಲ್ಲಿ, ಬರೇ ಮೋರಲ್ಲ, ಟೋಟಲಿ ಅಟ್ಯಾಚ್. ಅದನ್ನು ಬಿಟ್ಟು ನನಗೆ ಅಸ್ತಿತ್ವ ಇಲ್ಲ ಅಂತ ತಿಳ್ಕೊಂಡ್ಬಿಡೋದು. ಮಕ್ಕಳನ್ನು ಮೈನಸ್ ಮಾಡಿಬಿಟ್ರೆ ನನಗೆ ಅಸ್ತಿತ್ವವೇ ಇಲ್ಲ, ಹೆಂಡತಿಯನ್ನು ಮೈನಸ್ ಮಾಡಿಬಿಟ್ರೆ ನನಗೆ ಅಸ್ತಿತ್ವವೇ ಇಲ್ಲ, ನನ್ನ ಪ್ರಾಪರ್ಟಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮೈನಸ್ ಮಾಡಿಬಿಟ್ರೆ ನನ್ನ ಅಸ್ತಿತ್ವ ಇಲ್ಲ ಅಂತ ತಿಳ್ಕೊಳ್ಳೋದು ಉಂಟಲ್ಲ, ಇದು ಅಟ್ಯಾಚ್ಮೆಂಟ್. ನನಗೆ ನನ್ನದೇ ಆದ ಅಸ್ತಿತ್ವ ಉಂಟು, ಇದು ಯಾವುದೂ ಅಲ್ಲ. ಯಾಕೆ ಇದು ಮೊದಲು ಇರಲಿಲ್ಲ, ನನ್ನ ಜೊತೆ ಬರೋದೂ ಇಲ್ಲ. ಇದ್ದಷ್ಟು ಕಾಲ ಪ್ರೀತಿಯಿಂದ ನೋಡಿದೆ ಅಷ್ಟೇ, ನನಗೆ ಏನೂ ಸಂಬಂಧ ಇಲ್ಲ. ಇದನ್ನು ಶೀತೋಷ್ಣ ಸಮದುಃಖೇಶು ಸಮಃ ಸಂಘ ವಿವರ್ಜಿತ ಕೃಷ್ಣ ಅದನ್ನು ಬಹಳ ರೋಚಕವಾಗಿ ಎಲ್ಲ ಸಂಘಗಳನ್ನು, ಅಟ್ಯಾಚ್ಮೆಂಟ್ ಅನ್ನೋದೇ ನಮ್ಮ ಎಲ್ಲ ಮಾನಸಿಕ ಸಮಸ್ಯೆಗಳಿಗೆ ಮೂಲ. ಅದರಿಂದ ಪ್ರಪಂಚವನ್ನು ಎಲ್ಲವನ್ನೂ ನೋಡು, ಎಲ್ಲರ ಜೊತೆಗೂ ಇರು. ಆದರೆ ಎಲ್ಲ ಜನರಿಗೆ ಒಂದು ವಿಷಯ ಏನು ಅಂದರೆ, ಈಗ ನಾನು ನಿಮ್ಮಿಷ್ಟು ಜನರ ಜೊತೆಗಿದ್ದೇನೆ, ಆದರೆ ನನ್ನ ಜೊತೆಗೆ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೇನೆ. ಗುಂಪಿನಲ್ಲಿ ಕೂಡ ಒಬ್ಬನೇ ಆಗಿರಲಿಕ್ಕೆ ಅಭ್ಯಾಸ ಮಾಡು. ಬಿ ಅಲೋನ್. ಲೋನ್ಲಿನೆಸ್, ಸಾಲಿಟ್ಯೂಡ್, ಎಲ್ಲಿ ಇದ್ದರೂ ನಮ್ಮ ಏಕಾಂತ ನಮ್ಮದಾಗಿದೆ. ಎಲ್ಲಕ್ಕಿಂತ ಬೇರೆಯಾಗಿ ನಮ್ಮನ್ನೇ ನಾವು ಪ್ರತ್ಯೇಕವಾಗಿ ಗುರುತಿಸಿಕೊಂಡು ಏಕಾಂತವಾಗಿರಲಿಕ್ಕೆ ಅಭ್ಯಾಸ ಮಾಡು. ನಾನು ನೀವೆಲ್ಲರ ಜೊತೆಗೆ ಇರ್ತೇನೆ, ಆದರೆ ನಾನು ನಾನೇ ಆಗಿರ್ತೇನೆ, ನಿಮ್ಮೊಟ್ಟಿಗೆ ಇರೋದೇ. ನನಗೆ ನನ್ನ ಪ್ರಪಂಚದಲ್ಲಿ, ನಿಮ್ಮ ಪ್ರಪಂಚದಲ್ಲಿ ನಾನಿದ್ದೇನೆ, ನನ್ನ ಪ್ರಪಂಚದಲ್ಲಿ ನೀವು ಯಾರೂ ಇಲ್ಲ, ನಾನು ಮಾತ್ರ ಇದ್ದೇನೆ. ಅಂದರೆ ನಾನು ಮಾತ್ರ ಅಂದರೆ ನನ್ನ ಜೊತೆಗೆ ಭಗವಂತ ಇರ್ತಾನೆ, ನಾನು ಇರ್ತೇನೆ, ಇನ್ನು ಯಾವುದೂ ಇಲ್ಲ. ಈ ಮನಸ್ಥಿತಿಯನ್ನು ಸಂಘ ವಿವರ್ಜಿತ. ಎಲ್ಲರ ಒಟ್ಟಿಗೆ ಇರು, ಆದರೆ ಎಕ್ಸ್ಕ್ಲೂಸಿವ್ ಆಗಿರು. ಅಂದರೆ ಒಂದು ಥರ ಸುಮಾರಾಗಿ ಸ್ಥೂಲವಾಗಿ ಈ ಹೊರಗಿನ ಪ್ರಪಂಚತೆಗೆ ಹೊಂದಿಕೊಂಡು ಅದನ್ನೇ ಸರ್ವಸ್ವ ಅಂತ ತಿಳ್ಕೊಂಡ್ರವನ್ನ ಎಕ್ಸ್ಟ್ರೋವರ್ಟು ಅಂತಾರೆ. ಇನ್ನು ಹೊರಗಿನ ಯಾವುದನ್ನು ಹಚ್ಚಿಕೊಳ್ಳದೆ ತನ್ನೊಳಗೆ ತಾನಿರುವವನ್ನು ಇಂಟ್ರೋವರ್ಟು ಅಂತ ಹೇಳ್ತಾರೆ. ಸುಮಾರಾಗಿ ಇಂಟ್ರೋವರ್ಟು ಎಕ್ಸ್ಟ್ರೋವರ್ಟು ಅಂತ ಏನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಸುಮಾರು ಆ ಸ್ಥಿತಿಯನ್ನು ಸಂಘ ವಿವರ್ಜಿತ ಅಂದರೆ ನೀನು ಅಂತರ್ಮುಖನಾಗಿ ಒಳಗಿನಿಂದ ಇದ್ದುಬಿಡು, ಹೊರಗಿನ ಎಲ್ಲದರ ಜೊತೆಗೂ ಇರು, ಆದರೆ ಹೊರಗಿನ ನಿನಗೆ ಸಂಪರ್ಕವೇ ಇಲ್ಲ, ನೀನು ಎಕ್ಸ್ಕ್ಲೂಸಿವ್ ಆಗಿ ನಿನ್ನೊಳಗೆ ನೀನು ಇದ್ದುಬಿಡು. ಅದು ಸಂಘ ವಿವರ್ಜಿತ. ಹಾಗೆ ಇದ್ದಾಗ ಏನಾಗುತ್ತೆ ಅಂದರೆ ಮಾನಾಪಮಾನಯೋ ಅಂತ ಹೇಳಿದ್ದಾನೆ. ಅದನ್ನೇ ಮುಂದೆ ಹೇಳ್ತಾರೆ, ತುಲ್ಯ ನಿಂದಾಸ್ತುತಿ, ತುಲ್ಯ ನಿಂದಾಸ್ತುತಿರ್ ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ. ಅಂದರೆ
ಭಕ್ತಿಮಾನ್ ಯಸ್ ಸಮೇ ಪ್ರಿಯ ಅಂತ, ಭಕ್ತಿಮಾನ್ ಮೇ ಪ್ರಿಯೋ ನರಹ. ತುಲ್ಯನಿಂದ ಅದರದ್ದೇ ಕಂಟಿನ್ಯೂಷನ್. ಹಾಗಾಗಿ ನಿನಗೆ ಅಪಮಾನ ಮಾಡಿದರೂ ಏನೂ ಆಗೋಲ್ಲ, ಹೊಗಳಿದರೂ ಏನೂ ಆಗೋಲ್ಲ. ಯಾಕೆಂದರೆ ತುಲ್ಯ ನಿಂದಾಸ್ತುತಿ. ಒಂದು ಸಂಗತಿ, ಒಬ್ಬ ಮನುಷ್ಯ ಬಾಯಿ ಬಂದಾಗ ಬೈತಾನೆ ಅಂತ ತಿಳಿ ಬಂದು, ಒಬ್ಬ ಮುಂದೆ ಹೊಗಳ್ತಾನೆ. ನೀವು ಭಗವಂತನ ಚಿಂತನೆಯಲ್ಲಿ ಎಲ್ಲ ನಿನಗೆ ಅರ್ಪಿತ ಅಂತ ಏನು ಬಂದರೂ ಅದು ಭಗವಂತನಲ್ಲಿ ಅರ್ಪಣೆ ಮಾಡಿ ಭಗವಂತನನ್ನು ಕಾಣತಕ್ಕಂಥ ಸ್ಥಿತಿಯಲ್ಲಿದ್ದಾಗ ಪ್ರತಿಯೊಂದು ಅವರು ಆಡಿದ ಎಲ್ಲೊಂದೊಂದು ಶಬ್ದವೂ ಕೂಡ ಅದು ಭಗವಂತನ ನಾಮವಾಗಿ ಕಾಣುತ್ತೆ. ನಿಮಗೆ ಸಂಬಂಧವೇ ಇಲ್ಲ, ಯಾವ ಶಬ್ದವೂ ನಿಮಗೆ ಸಂಬಂಧ ಇಲ್ಲ. ಆಡುವ ಮಾತುಗಳೆಲ್ಲ ಸರ್ವ ಸ್ತುತಿಸ್ತು ವಾಗೀಂದ್ರಿಯ ವೃತ್ತಿರಸ್ತು. ಬಾಯಿಂದ ಬರುವ ಪ್ರತಿಯೊಂದು ನಾದವೂ ಶಬ್ದವೂ ಭಗವಂತನ ನಾಮ ಅನ್ನುವಂಥ ಎಚ್ಚರ ಬಂದಾಗ ಯಾರು ಏನು ಹೇಳಿದ್ರು ತಲೆ ಬಿಸಿ ಆಗೋದಿಲ್ಲ. ನೀವು ಇಷ್ಟೊತ್ತು ಭಗವನ್ ನಾಮಗಳನ್ನು ಹೇಳಿದ್ದಕ್ಕಾಗಿ ಕೃತಜ್ಞತೆಗಳು. ಅವನು ಬೈತಾ ಇರ್ತಾನೆ, ನೀವು ಒಳ್ಳೆ ದೇವ್ರ ನಾಮ ಹೇಳಿದರೆ ಸಂತೋಷ ಆಯಿತು. ಅವರಿಗೆ ಅಯ್ಯೋ ಇವನು ಬೈದು ಉಪಯೋಗ ಲಾಭದಂಡ ಅಂತ ಹೊರಟೋಗ್ಬಿಡ್ತಾನೆ. ಯಾಕೆಂದರೆ ನೀವು ಬೈದರು ದೇವ್ರ ನಾಮ ಅಂತೀರಿ, ಒಳ್ಳೆ ದೇವ್ರ ನಾಮ ಹೇಳಿದರೆ ಸಂತೋಷ ಆಯಿತು ಅಂತ ಅಂದ್ಬಿಟ್ರೆ ಇವನು ಬೈದು ಉಪಯೋಗ ಅಲ್ರಿ, ಇವನು ದಂಡ ಒಳ್ಳೆಯದು. ಅವರ ದೃಷ್ಟಿಯಲ್ಲಿ ನಾವು ದಂಡ ಆಗುವುದೇ ದೇವರ ದೃಷ್ಟಿಯಲ್ಲಿ ಬೇಕಾದವರಾಗುವುದು. ಅವರ ದೃಷ್ಟಿಯಲ್ಲಿ ನಾವು ಬಹಳ ಜಾಣರಾಗ್ಬಿಟ್ರೆ ದೇವ್ರ ದೃಷ್ಟಿಯಲ್ಲಿ ದಡ್ಡರಾಗ್ತೇವೆ. ಅಂದರೆ ಅವರ ದೃಷ್ಟಿಯಲ್ಲಿ ದಡ್ಡರಾದಾಗ ದೇವ್ರ ದೃಷ್ಟಿಯಲ್ಲಿ ಜಾಣರಾಗ್ತೇವೆ. ಆ ಥರ ಎಲ್ಲ ನಾಮಗಳಲ್ಲೂ, ಎಲ್ಲ ನಾದಗಳಲ್ಲೂ, ಎಲ್ಲ ಭಾಷೆಯ ಎಲ್ಲ ಶಬ್ದಗಳಲ್ಲಿ, ಪ್ರಪಂಚದ ಎಲ್ಲ ನಾದಗಳಲ್ಲಿ ಭಗವಂತನ ಗುಣವನ್ನು ಕಾಣತಕ್ಕಂಥ ಎತ್ತರಕ್ಕೆ ಏರಿದಾಗ ತುಲ್ಯ ನಿಂದಾಸ್ತುತಿ. ನಿಂದೆಯೂ ಇಲ್ಲ, ಸ್ತುತಿಯೂ ಇಲ್ಲ, ಯಾವ ಶಬ್ದವೂ ಏನನ್ನೂ ಹೇಳೋಲ್ಲ. ಇದು ಇವರ ಕಥೆ. ನಾನು ಹಿಂದೆ ಹೇಳಿದ್ದೆ, ಚೈತನ್ಯ ಮಹಾಪ್ರಭುಗಳು ವ್ಯಾಕರಣ ವಿದ್ವಾಂಸ. ಅವ್ರ ಹತ್ರ ವ್ಯಾಕರಣ ಪಾಠಕ್ಕೆ ಒಂದು ದಿವಸ ಬಂದಾಗ ಹುಡುಗರು ನನಗೆ ವ್ಯಾಕರಣ ಹೇಳಿ ಬರೋಲ್ಲ ಅಂತ ಹೇಳಿದ್ರು. ಅವರು ಆ ಕಾಲದಲ್ಲೇ ದೊಡ್ಡ ವಿದ್ವಾಂಸ, ವ್ಯಾಕರಣದಲ್ಲಿ ಚೈತನ್ಯರಿಗೆ ಸಾಟಿಯಾಗಿರತಕ್ಕಂಥ ಇನ್ನೊಬ್ಬ ಇಲ್ಲ. ಅಂತಹ ಪ್ರಚಂಡ ವಿದ್ವಾಂಸರು ನನಗೆ ವ್ಯಾಕರಣ ಬರೋಲ್ಲ ಯಾಕೆ ಹೇಳಿದರು ಅಂದರೆ ಅವ್ರು ಹೇಳ್ತಾರೆ, ಹೌದು ವ್ಯಾಕರಣದಲ್ಲಿ ಏನು ಹೇಳ್ತಾರೆ ಅದು ಹೇಳಬೇಕಲ್ಲ ನಿಮಗೆ. ಐವಂ ರುಲ್ ಏವಂ ಐಔಚ್ ಹೈವರಟ್ ಇದೆಲ್ಲ ಸೂತ್ರಗಳು ಬರ್ತಾವೆ. ಅದೆಲ್ಲ ಐವನ್ ಅಂದರೆ ಏನು, ಅಣು ಒಂದು ಪ್ರತ್ಯಾಹಾರ, ಅಣು ಪ್ರತ್ಯಯ, ಅದು ಅಣು ಪ್ರತ್ಯಾಹಾರದಿಂದ ಏನೇನು, ಈಗ ಎಲ್ಲ ಈ ಪ್ರತ್ಯಾಹಾರಗಳು, ಅದರಿಂದ ವೃದ್ಧಿರಾದೈತಿ, ಅದೇ ಗುಣ ಸೂತ್ರಗಳು. ವೃದ್ಧಿ ಅಂದರೆ ಏನು, ಗುಣಸಂಧಿ ಅಂದರೆ ಏನು, ವೃದ್ಧಿ ಇದೆಲ್ಲ ಹೇಳಬೇಕಲ್ವ. ನಮಗೇನು ಕಾಣೋಲ್ಲ ಅದು. ಮತ್ತು ಆ ಇವನು ಅಂದರೆ ಆನು ದೇವ್ರ ನಾಮ, ಇವನು ದೇವ್ರ ನಾಮ, ಹೂವನು ದೇವ್ರ ನಾಮ ಹಾಗೆ ಕಾಣುತ್ತೆ. ಎಲ್ಲ ಅಕ್ಷರಗಳು ದೇವ್ರ ನಾಮವಾಗಿ ಕಾಣುತ್ತೆ. ನಾನು ಹೇಗೆ ವ್ಯಾಕರಣ ಪಾಠ ಹೇಳಿ ನೋಡಿ. ಈ ಸ್ಥಿತಿಯಲ್ಲಿ ಬಂದಾಗ ನಿಮಗೆ ಏನು ಯಾವ ಶಬ್ದ ಕೇಳಿದ್ರೂ ಅದು ದೇವ್ರ ನಾಮವಾಗಿ ಕಂಡಾಗ ಏನು ನಿಂದೆ, ಏನು ಸ್ತುತಿ, ಯಾವ ವಿಷಯವೂ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಏರಿದ ಎತ್ತರಕ್ಕೆ ಏರಿಬಿಟ್ರೆ ತುಲ್ಯನಿಂದ ಸ್ತುತಿ ಅನ್ನೋದು ಸಹಜ ಧರ್ಮ. ನಮಗೆ ಭಾರಿ ಕಷ್ಟ ಅಂತ ಕಾಣುತ್ತೆ. ಅಷ್ಟು ಎತ್ತರಕ್ಕೆ ಏರಬೇಕು ಅಂತಿಲ್ಲ. ಆದರೂ ಯಾರಾದರೂ ಹೊಗಳುವವರು ತೆಗಳುವವರು, ಯಾಕೆ ಹಿಂದೆ ಹೇಳಿ ಮಾನಾಪವನ್, ನಮ್ಮನ್ನು ಹೊಗಳುವವರು ಯಾಕೆ ಹೊಗಳ್ತಾರೆ, ಅವ್ರದ್ದೇನೋ ಸ್ವಾರ್ಥಕ್ಕೋಸ್ಕರ. ತೆಗಳುವವರು ಅವರ ಅಸಹನೆಗೋಸ್ಕರ ಹೇಳ್ತಾರೆ. ನಾವೇನು ತಲೆ ಕೆಡಿಸ್ಕೊಳ್ಬೇಕು. ಅವ್ರು ನಿಂದೆ ಮಾಡಿದ್ದಲ್ಲಿ ನಿಜವಾಗಿ ನಿಂದನೀಯವಾದ ಅಂಶ ಇದ್ದರೆ ತಿದ್ದಿಕೊಳ್ಳೋಣ, ಇಲ್ಲ ಅಂತ ಬಿಟ್ಟುಬಿಡೋಣ. ಹೊಗಳಿದ್ದಲ್ಲೂ ಅಷ್ಟೇ, ಅವ್ರ ಹೊಗಳಿಕೆಯಲ್ಲಿ ಸತ್ಯಾಂಶ ಇದ್ದರೆ ಭಗವಂತ ಇಂಥ ಒಳ್ಳೆಯ ಗುಣ ಕೊಟ್ಟು ಸಂತೋಷ. ಅವರು ಹೊಗಳಿದ್ದು ಪೂರ್ತಿ ಅತಿಶಯೋಕ್ತಿ ಆಗಿದ್ದರೆ ಬಿಟ್ಟು ಬಿಡೋಣ ಅದನ್ನು. ಅವರು ಹೊಗಳಿದ್ದಾರೆ, ನನ್ನಲ್ಲಿ ಆ ಗುಣಗಳು ಇಲ್ಲ. ಆದ್ದರಿಂದ ನಿಂದಾಸ್ತುತಿ ಅನ್ನೋದನ್ನು ಅವರು ನಿಂದೆ ಮಾಡಲಿ, ಅವರು ಸ್ತುತಿ ಮಾಡಿ, ನಾನು ಏನು ಅಂತ ನನಗೆ ಗೊತ್ತಿದ್ದಾಗ, ಎರಡು ಸಂಗತಿ, ಭಗವಂತ ಏನು ಅಂತ ಗೊತ್ತಾದಾಗ ನಿಂದೆ ಸ್ತುತಿ ಇಲ್ಲವೇ ಇಲ್ಲ, ಎಲ್ಲವೂ ಭಗವಂತ ನಾಮ ಆಗೋದು. ಅಲ್ಲಿ ಥರ ಹೋಗೋದು ಬೇಡ. ನಾನು ಏನು ಅಂತ ನನಗೆ ಗೊತ್ತಾದಾಗ ನೀವು ಹೊಗಳಿದ್ದಕ್ಕೂ ನಾನು ಮರಳಾಗೋದಿಲ್ಲ, ತೆಗಳಿದ್ದಕ್ಕೂ ಆಗೋದು. ಯಾಕಂದರೆ ನೀವು ಹೊಗಳಿದ್ದು ಅತಿಶಯೋಕ್ತಿ ನನಗೆ ಗೊತ್ತಿರ್ತದೆ, ನೀವು ತೆಗಳಿದ್ದು ಅಸಹನೆಯಿಂದ ನನ್ನ ದೋಷ ನನ್ನಲ್ಲಿ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ಅಥವಾ ಇದ್ದರೆ ಅದು ಇದೆ ಅಂತ ಗೊತ್ತಿದೆ ತಿದ್ದುಕೊಳ್ತೇನೆ. ದೋಷ ಏನು, ಒಬ್ಬರು ಟೀಕೆ ಮಾಡಿದ್ರಿಂದ ಆಗೋ ತಪ್ಪೇನು, ನಷ್ಟ ಏನು, ಅವರವರಿಗೆ ನಷ್ಟ. ಅದನ್ನು ತುಲ್ಯನಿಂದ ಸ್ತುತಿ. ಆಮೇಲೆ ಅದಕ್ಕಿಂತ ದೊಡ್ಡ ಸಂಗತಿ ಹೇಳ್ತಾನೆ ಮೌನಿ. ಅಂದರೆ ಇನ್ನೊಬ್ಬರ ಬಗ್ಗೆ ಅಥವಾ ಅವರ ರಿಯಾಕ್ಷನ್ನ ಬಗ್ಗೆ ನಿನ್ನ ಅಭಿಪ್ರಾಯಗಳಿರಬಹುದು. ನೀವು ಹೇಳಿದ್ದು ತಪ್ಪು, ನೀವು ಹಾಗೆ ಹೇಳಬಾರ್ದಿತ್ತು ಅಂತ ಹೇಳಲಿಕ್ಕೆ ಹೋಗಬೇಡ. ಮತ್ತು ಪ್ಲೀಸ್ ಅಬ್ಸರ್ವ್ ಸೈಲೆನ್ಸ್. ನಿನ್ನ ತೀರ್ಮಾನವನ್ನು ಯಾವತ್ತೂ ಯಾರ ಮುಂದೆಯೂ ಘೋಷಣೆ ಮಾಡಲಿಕ್ಕೆ ಹೋಗಬೇಡ. ಸೈಲೆಂಟಾಗಿ ಮೌನವನ್ನು ಅಬ್ಸರ್ವ್ ಮಾಡು. ಮೌನ ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ. ಇದು ಒಂದು. ಯಾವತ್ತೂ ಕೂಡ ಮಾತು ಬೆಳೆಸಬೇಡ. ಯಾಕೆಂದರೆ ಮಾತಿನಿಂದ ಮಾತು ಬೆಳೆದು ಜಗಳ ಆಗುತ್ತೆ, ಮೌನದಿಂದ ಜಗಳ ಆಗೋದು. ಅವ್ರು ಮಾತಾಡಿದ್ರು ನಾವು ಮೌನ ಬಿಟ್ಟು ಜಗಳ ಆಗೋದು.
ಅದರಿಂದ ಯಾವತ್ತೂ ಜಗಳಕ್ಕೆ ಕಾರಣ ಮಾತು. ಮಾತಿನಿಂದ ಮಾತು ಹುಟ್ಟಬಾರದು, ಮೌನದಿಂದ ಮಾತು ಹುಟ್ಟಿದರೆ ಜಗಳ ಆಗೋಲ್ಲ. ಅದರಿಂದ ನೀನು ಮೊದಲು ಮೌನ ಮಾಡು, ಆಮೇಲೆ ಮಾತಾಡು. ಮಾತಿಗೆ ಮಾತು ಬೆಳೆದರೆ ಜಗಳಗಳು. ಹಾಗಾಗಿ ಎಲ್ಲಿಯಾದರೂ ಒಂದು ನಾವು ಎಲ್ಲ ಕಡೆ ಒಂದು ಸಾಮರಸ್ಯ ಬೆಳೆಸಬೇಕು ಅಂತಂದರೆ ನೀನು ಮೊದಲು ಅಭ್ಯಾಸ ಮಾಡಬೇಕಾದ್ದು ಸೈಲೆನ್ಸ್. ಇಮಿಡಿಯೇಟ್ ರಿಯಾಕ್ಟ್ ಆಗೋದು ಉಂಟಲ್ಲ, ಮೌನ ಅಂದರೆ ಯಾವುದಕ್ಕೂ ಇಮಿಡಿಯೇಟಾಗಿ ದುಡುಕಿ ಪ್ರತಿಕ್ರಿಯೆ ಮಾಡಬೇಡ. ನೀನು ಅದನ್ನು ಪೆಂಡಿಂಗ್ ಇಟ್ಟರೆ ಇವತ್ತು ಆಡಬೇಕು ಅಂತ ಮುಗಿನ ತುದಿ ತನಕ ನಾಲ್ಗೆ ತುದಿಗೆ ಬರುತ್ತೆ, ಒಂದು ಮಾತು ಹೇಳಿಬಿಡಬೇಕು ಅಂತ ನೀವು ಅದನ್ನು ಕಟ್ಟಿಕೊಂಡ್ರೆ ಇನ್ನು 5 ನಿಮಿಷ ಮೇಲೆ ಹೇಳಬಾರ್ದೇ ಇದ್ದದ್ದು ಒಳ್ಳೆಯದಾಯಿತು, ಹೇಳದೇ ಇದ್ದದ್ದು ಒಳ್ಳೆಯದಾಯಿತು ಅನ್ನಿಸುತ್ತೆ. ಆದ್ದರಿಂದ ಆಡಬೇಕು ಅಂತ ತೋಚಿದ ತಕ್ಷಣ ಆಡಿಬಿಟ್ರೆ ಬಾಯಿ ಬಂದ ಹಾಗೆ ಮಾತಾಡಿಬಿಡ್ತೇವೆ. ಅದೇ 5 ನಿಮಿಷ ನಂತರ ಆದರೆ ಅಯ್ಯೋ ಅಷ್ಟು ಗಡಿಬಿಡಿ ಬೇಡ ಇತ್ತು. ಸೈಲೆನ್ಸನ್ನು ಅಬ್ಸರ್ವ್ ಮಾಡಿದರೆ ನಾವು ಆಡಬಾರದ ಮಾತನಾಡುವ ಪ್ರಸಂಗವೇ ಬರೋದಿಲ್ಲ ಜೀವನದಲ್ಲಿ. ತೋಚಿದ ತಕ್ಷಣ ಆಡಿಬಿಡುವುದು ಅಂದರೆ ಆಡಬಾರದ ಮಾತೇ ಆಡೋದು ನಾವು. ಅದಕ್ಕೋಸ್ಕರ ಆದಷ್ಟು ನಿನ್ನ ಅನಿಸಿಕೆಗಳನ್ನು ಅದುಮೆ ಹಿಡಿದು ಮೌನವನ್ನು ಪಾಲಿಸು, ಮಾತು ಬೆಳೆಸಬೇಡ ಅಂತ ಕೃಷ್ಣ. ಇದೆಲ್ಲ ಬರೀ ಅಧ್ಯಾತ್ಮ ಅಂತಲ್ಲ, ವ್ಯವಹಾರದಲ್ಲಿ ಜಾಣತನಕ್ಕೆ ಬೇಕಾದವರು ಪಾಲಿಸಬೇಕಾದಂಥ ಹ್ಯೂಮನ್ ಕ್ವಾಲಿಟೀಸ್ ಅಧ್ಯಾತ್ಮದಲ್ಲಿ ಬಹಳ ಮುಖ್ಯ. ಇವುಗಳಿಗೆ ತುಲ್ಯನಿಂದ ಸ್ತುತಿ ಮೌನಿ ಅನ್ನೋದನ್ನು ನಾವು ಇನ್ನೊಂದು ಮುಖದಿಂದಲೂ ನೋಡ್ಲಿಕ್ಕೆ ಬರುತ್ತೆ. ಆಮೇಲೆ ಸಂತುಷ್ಟೋ ಏನಕ್ಕೆ ಏನಚಿತು ಇದೆ ಅನಿಕೇತಃ ಸ್ಥಿರಮತಿ ಅಂತ ಇನ್ನೂ ಒಂದು 3-4 ಗುಣಗಳು ಕೃಷ್ಣ ಹೇಳಿದ್ದಾನೆ. ಅಲ್ಲಿಗೆ ಮುಗೀತದೆ. ಆಮೇಲೆ 20ನೇ ಶ್ಲೋಕದಲ್ಲಿ ಫಲಸ್ತುತಿಯ ಜೊತೆಗೆ ಈ ಅಧ್ಯಾಯ ಮುಗಿಯುತ್ತೆ. ಅದರಿಂದ ಇನ್ನೊಂದು 3-4 ಗುಣಗಳು ಮತ್ತು ಅದರ ಫಲಸ್ತುತಿಯನ್ನು ಮತ್ತೆ ನಾವು ನಾಳೆ ಸಂಜೆ ಸೇರಿದಾಗ ನೋಡೋಣ. ಇವತ್ತಿನ ಗೀತಾ ಚಿಂತನ ಅವಧಿ ಮುಗಿದೋಯ್ತು. ಮತ್ತೆ ನಾಳೆ ಸೇರಿದಾಗ ಮುಂದಿನ ಚಿಂತನೆ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.